ಟಾಪ್ ಅಂಡ್ VXi ವೇರಿಯಂಟ್ 325 ಗಾಡಿ ಕೊಡ್ತೀನಿ. ಯಾರಾದ್ರೂ ಎರ್ಟಿಗಾ ನೋಡ್ತಾ ಇದೀರಾ, ಇನ್ನು ಮೈಲೇಜ್ ಇಂಜಿನ್ ZDI ಪ್ಲಸ್ ಗಾಡಿ ಕೂಡ ಸಿಂಗಲ್ ಓನರ್, ಶೋರೂಮ್ ಹಿಸ್ಟ್ರಿ ಕೂಡ ರೆಕಾರ್ಡೆಡ್ ಇದೆ. ಬರೀ 25,000 ಡೌನ್ ಪೇಮೆಂಟ್. ಸರ್ ನಾನು ಇದು ಏನು ಉದ್ದೇಶಕ್ಕೆ ಮಾಡೋದು ಅಂದ್ರೆ ಟಾಟಾದವರು ಮಳೆಯಲ್ಲಿ ನೆನಿಬಾರ್ದು, ಬಿಸಿಲಲ್ಲಿ ಒಣಗಬಾರ್ದು ಅಂತ. ಯಾಕಂದ್ರೆ ಸರ್ ಲಕ್ಷಾಂತರ ರೂಪಾಯಿ ದುಡ್ಡು ಕೊಡ್ತಾರೆ. ಅವ್ರೇನೋ 1,000, 2,000, 5,000 ಕೊಟ್ಟು ಟಾಟಾ ಸಾಮಾನು ತಗೊಂಡು ಹೋಗ್ತಾ ಇಲ್ಲ, ಓಡಾಡೋ ಗಾಡಿ ತಗೊಂಡು ಹೋಗ್ತಾ ಇದಾರೆ. ಇದು ಬಂದ್ಬಿಟ್ಟು ನಿಮಗೆ ನ್ಯೂ ಶೇಪ್ ಆಗಿದೆ. ಅಂದ್ರೆ ನ್ಯೂ ಶೇಪ್ ಅಂದ್ರೆ ಇದು ಗಾಡಿ 17 ಶೇಪ್ ಆಗಿರೋದ್ರಿಂದ ನಿಮಗೆ BMW X1 ಏನ್ ಬರುತ್ತೆ ಗಾಡಿ ಇವತ್ತು ನಾವು ಕೊಡ್ತಾ ಇರೋದು ಬರೀ 10% ರೇಟ್, ಅಂದ್ರೆ ಬರೀ 2.5 ಲಕ್ಷ ಗಾಡಿ ಕೊಡ್ತೀವಿ. ಪ್ರೈಸ್ ಅಲ್ಲಿ ನಿಮಗೆ TV 300 ಕೊಡ್ತಾ ಇದ್ದೀವಿ. ಎಲ್ಲೂ ಕೂಡ ಕೊಡಲ್ಲ, ನಾನು ಕೊಡ್ತೀನಿ ಸರ್. 50,000 ಡೌನ್ ಪೇಮೆಂಟ್ ತಗೊಂಡು, ಅದು ಇಲ್ಲ ಅಂದ್ರೆ ಪ್ರೊಫೈಲ್ ಚೆನ್ನಾಗಿರೋ ತಗೊಂಡು 0 ಡೌನ್ ಪೇಮೆಂಟ್ ಕೂಡ ಕೊಡ್ತೀವಿ. ನಂಜುಂಡೇಶ್ವರ ಕಾರ್ ಲಿಂಕ್ಸ್ ಅಂದ್ರೆ ಆಫರ್ ಅಂದ್ರೆ ನಂಜುಂಡೇಶ್ವರ ಕಾರ್ ಲಿಂಕ್ಸ್, ಅದು ಮಾತ್ರ ಸೀಮಿತ ಆಗಿರ್ಬಾರ್ದು ಸರ್. ಸೊ ವೃತ್ತಿನಲ್ಲೂ ತೋರಿಸ್ಬೇಕು. ಹಾಯ್, ನಮಸ್ತೆ ಎಲ್ರಿಗೂ. ಮತ್ತೊಂದು ವಿಡಿಯೋಗೆ ಸ್ವಾಗತ. ರೆಗ್ಯುಲರ್ ಕಾರ್ ವಿಡಿಯೋಸ್ನ ನಾವು ಮಾಡ್ತಾ ಇರ್ತೀವಿ. ಇವತ್ತು ನಾವು ಬಂದಿರುವಂಥದ್ದು ನಂಜುಂಡೇಶ್ವರ ಕಾರ್ ಶೋರೂಮ್ಗೆ ಬಂದಿದ್ದೀವಿ. ಇಲ್ಲಿ ನೀವು ಸುಮಾರು ನೋಡ್ತಿರ್ಬೋದು, ಸುಮಾರು 50ಕ್ಕೂ ಹೆಚ್ಚು ಕಾರ್ಸ್ನ ಇವತ್ತು ನಾವು ತೋರ್ಸಕ್ಕೆ ಕೊಟ್ಟಿದ್ದೀವಿ ನಿಮಗೆ. ಯಾರಾದರೂ ಯುಗಾದಿ ಟೈಮಲ್ಲಿ ಏನಾದರೂ ಸೆಕೆಂಡ್ ಹ್ಯಾಂಡ್ ಕಾರ್ ಶೋರೂಮ್ನ ಏನಾದರೂ ಬೆಂಗಳೂರಲ್ಲಿ ಹುಡುಕ್ತಾ ಇದ್ದರೆ ಅದು ನಾನು ಹೇಳ್ಬೋದು ನಿಮಗೆ ಕಂಡೀಷನ್ ವೆಹಿಕಲ್ಗಳಾಗಿರುತ್ತೆ. ಕಂಪ್ಲೀಟ್ ಡೀಟೇಲ್ಸ್ನ ಇವತ್ತು ಸರ್ ನಮ್ಮ ಜೊತೆ ಜಾಯ್ನ್ ಆಗ್ತಾರೆ. ಅವ್ರನ್ನ ಮೀಟ್ ಮಾಡಿಸ್ತೀನಿ ನಿಮ್ಮ ಹತ್ರ. ಸೊ ಎಕ್ಸಾಕ್ಟಾಗಿ ನಾನು ಲೊಕೇಶನ್ ಕೂಡ ಕೊಟ್ಟಿರ್ತೀವಿ. ಇನ್ ಕೇಸ್ ಏನಾದರೂ ಬಂದುಬಿಟ್ಟು ನೀವೇನಾದರೂ ಚೆಕ್ ಮಾಡಿ ವೆಹಿಕಲ್ನ ನೋಡಬೇಕು ಅಂತ ಹೇಳಿದ್ರೆ ಸೊ ಖಂಡಿತ ಒಂದ್ಸಲ ಬಂದು ಚೆಕ್ ಮಾಡ್ಕೊಂಡು ವೆಹಿಕಲ್ನ ತೊಗೊಂಡೋಗ್ಬೋದು. ಅದರಲ್ಲೂ ಯುಗಾದಿ ಸ್ಪೆಷಲ್ ಆಫರ್ ಅಂತಲೇ ನಾನು ಹೇಳ್ಬೋದು. ಸೊ ಬನ್ನಿ, ಕಂಪ್ಲೀಟ್ ಡೀಟೇಲ್ಸ್ನ ಕೊಡ್ತೀವಿ. ಸರ್ ನಮಸ್ಕಾರ. ಸರ್ ನಮಸ್ತೆ ಸರ್, ಹೇಗಿದ್ದೀರಾ ಸರ್? ಆರಾಮಾಗಿದ್ದೀವಿ ಸರ್. ಸರ್ ನಾನು ಇವತ್ತು ನೋಡಿದೆ ಶ್ರೀ ನಂಜುಂಡೇಶ್ವರ ಕಾರ್ಸ್. ಸೊ ನಮ್ಗೆ ಫಸ್ಟ್ ಒಂದು ಲೊಕೇಶನ್ ಹೇಳ್ಬಿಡಿ, ಎಕ್ಸಾಕ್ಟ್ ಲೊಕೇಶನ್. ಸರ್ ನಮ್ಮ ಎಕ್ಸಾಕ್ಟ್ ಲೊಕೇಶನ್ ಬಂದ್ಬಿಟ್ಟು ಟುವರ್ಡ್ಸ್ ನಾಗರಬಾವಿ, ಬೆಂಗಳೂರಲ್ಲಿ ನಾಗರಬಾವಿ ಸರ್ಕಲ್ ಇದೆ. ಟುವರ್ಡ್ಸ್ ಬುಡ್ಲುಪಳ್ಳ ಮೇನ್ ರೋಡ್ ಅಲ್ಲಿ ಮಾರುತಿ ನಗರ ಬಸ್ ಸ್ಟಾಪ್ ಅಂತ ಇದೆ. ಬಸ್ ಸ್ಟಾಪ್ ಅಲ್ಲೇ ಲೊಕೇಟ್ ಆಗಿದೆ. ಜಸ್ಟ್ ಅವರು ಒಂದು ವಾಟ್ಸ್ಆಪ್ ನಂಬರ್ ನೀವು ಹಾಕಿರೋ ನಂಬರ್ಗೆ ಹಾಯ್ ಅಂತ ಮಾಡಿದ್ರೆ ನಾವು ಒಂದು ಲಿಂಕ್ ಕಳಿಸ್ತೇವೆ. ಲಿಂಕ್ ಅಲ್ಲಿ ಸೆಕೆಂಡ್ ಲಿಂಕ್ ಅಲ್ಲಿ ಬಂದು ಕೇರಳ ಇದಿರುತ್ತೆ ಲೊಕೇಶನ್ ಲಿಂಕ್. ಫಸ್ಟ್ ಲಿಂಕ್ ಅಲ್ಲಿ ಬಂದು ಕೇರಳ ಆಗಿರುತ್ತೆ. ಅಂದ್ರೆ ನಮ್ಮಲ್ಲಿ ವೆಹಿಕಲ್ಸ್ ಎಷ್ಟಿದೆ ಎಲ್ಲ ಸ್ಟಾಕ್ಸ್ ಡೀಟೇಲ್ಸ್. ಈಗ ಯುಗಾದಿ ಕೂಡ ಬಂದಿದೆ. ಸೊ ಸುಮಾರು ಜನ ಕಾರ್ಸ್ ನೋಡ್ತಿರ್ತಾರೆ, ಸೆಕೆಂಡ್ ಹ್ಯಾಂಡ್ ಕಾರ್ಸ್. ಅದು ಒಂದು ಒಳ್ಳೆ ಕಂಡೀಷನ್ ವೆಹಿಕಲ್ಗಳು ತುಂಬಾ ಜನ ಹುಡುಕ್ತಾ ಇರ್ತಾರೆ. ನಿಮ್ಮ ಹತ್ರ ಮೇನ್ ನೀವು ಕ್ವಾಲಿಟಿ ಕೊಡ್ತಾ ಇದ್ದೀರಾ ಅಥವಾ ಪ್ರೈಸ್ ಅಲ್ಲಿ ಏನಾದ್ರು ಇಟ್ಟಿದ್ದೀರಾ? ನೋಡಿ, ನಮ್ಮಲ್ಲಿ ಫಸ್ಟ್ ಹೇಳ್ಬೇಕಂದ್ರೆ ಈಗ ಆಫರ್ ಅನ್ನೋದು ಏನಂದ್ರೆ ನಂಜುಂಡೇಶ್ವರ ಕಾರ್ ಲಿಂಕ್ಸ್ ಅಂದ್ರೆ ಆಫರ್ ಅಂದ್ರೆ ನಂಜುಂಡೇಶ್ವರ ಕಾರ್ ಲಿಂಕ್ಸ್ ಹೆಸರು ಮಾಡ್ಬಿಟ್ಟಿದೀವಿ. ಒಂದು ಎರಡನೇದು ಸರ್, ನಮ್ಮಲ್ಲಿ ಏನಪ್ಪಾ ನಾವು ಎಲ್ಲಾ ಕ್ವಾಲಿಟಿ ವೆಹಿಕಲ್ಸ್ ಕೊಡ್ತಾ ಇದೀವಿ. ನೋಡಿ, ಅಡಿಯಿಂದ ಮುಡಿವರೆಗೂ ಎಲ್ಲಿವರೆಗೂ ನೀವು ಗಾಡಿ ನೋಡಿದ್ರು ಕೂಡ ಒಂದು ಡೋರ್ ರಿಪ್ಲೇಸ್ ಆಗಲಿ, ಒಂದು ಆಕ್ಸಿಡೆಂಟ್ ಆಗಿರೋದು ಗಾಡಿ ತೋರಿಸೋದು ಅವರಿಗೆ ಫ್ರೀ. ನಮ್ಮ ಶೋರೂಮ್ನ ಫಸ್ಟ್ ಹೇಳ್ಬಿಡ್ತೀವಿ. ಓಕೆನಾ? ಎರಡನೇದಾಗಿ ಬಂದ್ಬಿಟ್ಟು ನಮ್ಮಲ್ಲಿ ನೋಡಿ ಸರ್, ಆಂಪೋ ಆಫರ್ ಕೊಡ್ತೀವಿ, ಇಲ್ಲ ಇನ್ನೊಂದು ಆಫರ್ ಕೊಡ್ತೀವಿ. ಇಲ್ಲ ಸರ್ ನಾನು ಟ್ರಾನ್ಸ್ಫರ್ ಫ್ರೀ ಕೊಡ್ತೀನಿ ಸರ್, ನಾನು ಅದೆಲ್ಲ ಏನಿಲ್ಲ ಸರ್, ಗಾಡಿನಲ್ಲೇ ಆಫರ್ ಕೊಡ್ತೀನಿ. ನೀವು ಬೇರೆ ಶೋರೂಮ್ಗೆ ನನ್ನ ಶೋರೂಮ್ಗೆ ಕಂಪ್ಯಾರಿಸನ್ ಮಾಡಿದ್ರೆ 5 ಲಕ್ಷ ರೂಪಾಯಿ ಗಾಡಿ ತಗೊಂಡ್ರೆ ನಿಮ್ಗೆ 50,000 ರೂಪಾಯಿ ವರ್ತ್ ಪ್ರೈಸ್ ಅಲ್ಲಿ ಕೊಟ್ಟಿರ್ತೀವಿ. ಸೊ ನೀವು 1 ಲಕ್ಷ ರೂಪಾಯಿ, 1.5 ಲಕ್ಷ ರೂಪಾಯಿ ಈ ತರ ಗಾಡಿ ತಗೊಂಡ್ರೆ 10-20,000 ವರ್ತ್ ಪ್ರೈಸ್. ಅಂದ್ರೆ ಬೇರೆ ಶೋರೂಮ್ಗೆ ಕಂಪೇರ್ ಮಾಡ್ಕೊಂಡು ಬನ್ನಿ, ಬೇರೆ ಕಡೆ ಲೀಸ್ಟ್ ತಗೊಂಬನ್ನಿ, ನಮ್ಮ ಕ್ವಾಲಿಟಿನೂ ನೋಡಿ. ಗಾಡಿ ಓನರ್ಸ್ ಪ್ರತಿಯೊಂದು ಇರ್ತದೆ. ಈಗ 3 ಓನರ್ 4 ಓನರ್ ಆಗಿದ್ರೆ ಬೇರೆ ಗಾಡಿ ಬೇರೆ ರೇಟ್ ಇರ್ತದೆ. ಸೊ ಸಿಂಗಲ್ ಸೆಕೆಂಡ್ ಓನರ್ ಇದ್ರೆ ಬೇರೆ ರೇಟ್ ಇರ್ತದೆ. ನಿಮ್ಮ ಹತ್ರ ಎಷ್ಟು ವೆಹಿಕಲ್ಸ್ ಸಿಂಗಲ್ ಓನರ್? ಸರ್ ನಮ್ಮಲ್ಲಿ ನೋಡಿ ಸರ್, ಸಿಂಗಲ್ ಓನರ್ ಅಂತ ಹೇಳಿದ್ರೆ 40 ಗಾಡಿ ಮೇಲ್ ಸಿಗುತ್ತೆ. ಸೆಕೆಂಡ್ ಓನರ್ಸ್ ಅಂತ ಹೇಳಿದ್ರೆ ಮಿಕ್ಕಿದ ಗಾಡಿ ಎಲ್ಲ ಸೆಕೆಂಡ್ಸ್. 3ನೇ ಓನರ್ 4ನೇ ಓನರ್ ನಮ್ಮಲ್ಲಿ ಯಾವ್ದೋ 1 or 2 ವೆಹಿಕಲ್ಸ್ ಇರ್ಬೋದು, ಇಲ್ಲ ಅಂತ ನಾನು ಹೇಳಲ್ಲ. ಎರಡನೇದಾಗಿ ನಮ್ಮಲ್ಲಿ ಎಲ್ಲ ಬೆಂಗಳೂರು ವೆಹಿಕಲ್ಸ್ ಸರ್. ಒಂದು ರೀ ನಂಬರ್ ಗಾಡಿ ನಾವು ಮಾಡಲ್ಲ. ಡೆಲ್ಲಿ ಟು ಬೆಂಗಳೂರು ಇನ್ನೊಂದು ಮತ್ತೊಂದು ಏನೇ ಇರ್ಬೋದು. ನಾನು ಯಾಕೆಂದ್ರೆ ಕ್ವಾಲಿಟಿ ವೈಸ್ ಮೇಂಟೆನೆನ್ಸ್ ಮಾಡ್ತಾ ಇದ್ದೀನಿ, ಮತ್ತೆ ಕ್ವಾಲಿಟಿ ಗಾಡಿ ಕೊಡ್ತಾ ಇದ್ದೀನಿ. ಒಳ್ಳೆ ಆಫರ್ ಪ್ರೈಸ್ ಅಲ್ಲೇ ಆಫರ್ ಅಲ್ಲಿ ಕೊಡ್ತಾ ಇದ್ದೀನಿ. ಎಷ್ಟು ವರ್ಷ ಆಯ್ತು ಸರ್ ಇದು? ಸರ್ ನಮ್ಮ ಶೋರೂಮ್ ಈ ಶೋರೂಮ್ ಓಪನ್ ಆಗಿ 4 ವರ್ಷದ ಮೇಲಾಗಿದೆ ಸರ್. ಇನ್ನೊಂದು ಕೇಳಬೇಕು ಸರ್, ಇವಾಗ ನಿಮ್ಮ ಹತ್ರ ತೊಗೊಳಕ್ ಬಂದಾಗ ನೀವು ಆಲ್ರೆಡಿ ಎಲ್ಲ ಸರ್ವಿಸ್ ಮಾಡಿ ಇಟ್ಟಿರ್ತಾರೆ ಅಥವಾ ತಗೊಂಡಾದ್ಮೇಲೆ ಅವ್ರು ಸರ್ವಿಸ್ ಮಾಡ್ಕೋಬೇಕು? ಸರ್ ಸರ್ವಿಸ್ ಆಲ್ರೆಡಿ ಇರ್ತದೆ. ಸೊ ಸಪೋಸ್ ಏನನ್ನ ಓಡೋ ಇದು ಈಗ ಒಂದು 5,000 ಆಗಿರುತ್ತೆ ಗಾಡಿ ಓಡಿಸಿ, ಇನ್ನು 5,000 ಓಡುತ್ತೆ, ಕಸ್ಟಮರ್ಗೆ ಹೇಳ್ತೀವಿ ಸರ್ ಇನ್ನೊಂದು 5,000 ಓಡಿಸಿ ಸರ್ವಿಸ್ ಮಾಡ್ಕೊಳ್ಳಿ. ಇಲ್ಲ ಆಲ್ರೆಡಿ ಸರ್ವಿಸ್ ಆಗಿದೆ ಇನ್ನೊಂದು 8,000 ಮಾಡಿಸ್ಬೇಡಿ, ಏನಿದೆ ನಾವು ಗೈಡೆನ್ಸ್ ಮಾಡ್ತೀವಿ. ಸಪೋಸ್ ಏನೋ ಸರ್ವಿಸ್ ರಿಕ್ವೈರ್ಡ್ ಇದೆ ಅಂದ್ರೆ ನಾವೇ ಇಲ್ಲಿ ಮಾಡಿ ಕೊಡ್ತೇವೆ. ಕಸ್ಟಮರ್ ಕಣ್ಮುಂದೆನೆ ಆಯಿಲ್ ಎಲ್ಲ ಚೇಂಜ್ ಮಾಡಿಸಿ ಕಸ್ಟಮರ್ ಪರ್ಫಾರ್ಮೆನ್ಸ್ ಅವ್ರಿಗೆ ಏನಿದೆ ನೋಡ್ಕೊಂಡು ಮಾಡ್ಕೊಡ್ತೀವಿ. ಆಮೇಲೆ ಸಣ್ಣ ಪುಟ್ಟ ಏನಾದ್ರು ಸರ್ ಈ ಮಿರರ್ ಚೆನ್ನಾಗಿಲ್ಲ, ಒಂದು ಇಂಡಿಕೇಟರ್ ಬರ್ತಾ ಇಲ್ಲ, ಒಂದು AC ಬರ್ತಾ ಇಲ್ಲ, ಆ ತರ ಏನೋ ಕಂಪ್ಲೇಂಟ್ಸ್ ಇದ್ರು ಕೂಡ ನಮ್ಮಲ್ಲಿ ಕ್ಲಿಯರ್ ಮಾಡಿ ಗಾಡಿ ಆಚೆ ಕೊಡ್ತೀವಿ. ಯಾಕೆಂದ್ರೆ ಸರ್ ಲಕ್ಷಾಂತರ ರೂಪಾಯಿ ದುಡ್ಡು ಕೊಡ್ತಾರೆ. ಅವ್ರೇನೋ 1,000, 2,000, 5,000 ಕೊಟ್ಟು ಟಾಟಾ ಸಾಮಾನು ತಗೊಂಡ್ ಹೋಗ್ತಾ ಇಲ್ಲ, ಓಡಾಡೋ ಗಾಡಿ ತಗೊಂಡ್ ಹೋಗ್ತಾ ಇದಾರೆ. ಸೊ ಅದನ್ನ ನಾವು ಅವ್ರು ಏನು ನನಗೆ ಹೇಳ್ಕೊಡ್ತಾರೆ ಇಂಥದ್ದು ಇದೆ ಅಂತ ಒಂದು ಲಿಸ್ಟ್, ಆ ಲಿಸ್ಟ್ ಆಫ್ ಡಾಕ್ಯುಮೆಂಟ್ ನಾನು ರೆಡಿ ಮಾಡಿ ಕೊಡ್ತೇನೆ ಸರ್. ನೆಕ್ಸ್ಟ್ ಟ್ರಾನ್ಸ್ಫರ್ ಎಲ್ಲ ಯಾವ ತರ ಮಾಡ್ಕೊಡ್ತೀರಾ? ಸರ್ ಟ್ರಾನ್ಸ್ಫರ್ ಫೀಸು ನಮ್ಮಲ್ಲಿ 4,000 ಟ್ರಾನ್ಸ್ಫರ್ ಫೀಸ್ ನಾವು ತಗೊಂತೀವಿ. ಸೊ ನಮ್ಮ ಕಮಿಷನ್ ಅಂತ ಬಂದಾಗ 2% ನಾವು ತಗೋತೀವಿ, ಆಫೀಸ್ ಕಮಿಷನ್. ಸೊ 2 ಇದೆ. ಸೊ ನಾನು ಕಮಿಷನ್ ಅಂತ ಕಸ್ಟಮರ್ ಕಡೆಯಿಂದ ನೀವು ಮಾಡ್ಕೊಟ್ರೆ ಏನು 10,000 ಕಮಿಷನ್ ತಗೊಂತೀನಿ 5 ಲಕ್ಷಕ್ಕೆ, 4,000 ಟ್ರಾನ್ಸ್ಫರ್ ಫೀಸು. ನಿಮ್ಗೆ 14,000 ಹೋದ್ರೆ 75,000ದಲ್ಲಿ ನಿಮ್ಗೆ ಇನ್ನೂ 60,000 ಬಿಡ್ತಲ್ಲ ಸರ್. ಸರ್ ಏನ್ ಗೊತ್ತಾ, ನಾವು ಏನಿದೆ ಅವ್ರಿಗೆ ಡೈರೆಕ್ಟ್ ಕಸ್ಟಮರ್ ಇಂದ ಪ್ರೈಸ್ ಮಾಡ್ಕೊಡ್ತೇವೆ. ಡೈರೆಕ್ಟ್ ನಮ್ ಟ್ರೂ ವ್ಯಾಲ್ಯೂ ಇಂದ ಬರ್ತದೆ, ಕಸ್ಟಮರ್ ಇಂದ ಬರ್ತದೆ. ಸೊ ಯಾವ ವೆಹಿಕಲ್ ಬಂದ್ರು ಕೂಡ ಅವ್ರಿಗೆ ಡೈರೆಕ್ಟ್ ಮಾಡ್ಕೊಡೋದ್ರಿಂದ ಅವ್ರಿಗೆ ಸ್ವಲ್ಪ ರೀಸನಬಲ್ ಗಾಡಿ ಸಿಗ್ತದೆ. ಸೊ ನಮಗೂ ಒಂದು ಕಮಿಷನ್ ಅಲ್ಲಿ ನಡೆಯುತ್ತೆ. ಸೊ ವೀಕ್ಷಕರೇ, ಎಕ್ಸಾಕ್ಟ್ ನಾನು ಲೊಕೇಶನ್ ಕೂಡ ಕೊಟ್ಟಿರ್ತೀವಿ. ಸರ್ ಆಗಲೇ ಹೇಳಿದಾಗೆ ನಿಮಗೆ ಆಲ್ಮೋಸ್ಟ್ ಕ್ವಾಲಿಟಿ ಮೇಂಟೈನ್ ಮಾಡಿರೋಂಥ ಕಾರ್ಸ್ಗಳು ಸಿಗುತ್ತೆ.
ಎಕ್ಸ್ಚೇಂಜ್ ಕೂಡ ಇದೆ. ನಿಮ್ಮ ಹತ್ರ ಕಾರ್ ಏನೋ ಇತ್ತು ಅಂತ ಹೇಳಿದ್ರೆ ಅದನ್ನ ಕೊಟ್ಟು ಬೇರೆ ಕಾರ್ ತಗೋಬೇಕು ಅಂದ್ರೂ ಸಿಗುತ್ತೆ. ಲೋನ್ ಆಪ್ಷನ್ ಅಂತ ಹೋದ್ರೆ ಅದನ್ನು ಕೂಡ ಹೇಳ್ಬಿಡ್ತೀನಿ ವಿಡಿಯೋದಲ್ಲಿ. ಸೊ ಸಿವಿಲ್ ಸ್ಕೋರ್ ಅಂದ್ರೆ 680 ಮೇಲೆ ಇರ್ಬೇಕು ಸರ್. ಇರ್ಲೇಬೇಕಾ ನಿಮ್ಮ 680 ಇದ್ರೆ ಓಕೆ. ಸೊ 600 550 ಇದ್ರೂ ಕೂಡ ಮಾಡ್ಕೊಡ್ತೇನೆ ವೀಕ್ಷಕರೇ, ಇಲ್ಲ ಅಂತ ನಾನು ಹೇಳಲ್ಲ. ಪ್ರೈವೇಟ್ ಫೈನಾನ್ಸ್ ಮಾಡ್ಕೊಡ್ತೇನೆ. ಯಾವ ಇಸ್ವಿಯಿಂದ ಲೋನ್ಗಳಾಗುತ್ತೆ ಸರ್? ಸರ್ 2012 ಮಾಡಲ್ ಮೇಲೆ ಎನಿ ವೆಹಿಕಲ್ ಯಾವುದೇ ವೆಹಿಕಲ್ ತಗೊಂಡ್ರು ಕೂಡ ಲೋನ್ ಮಾಡ್ಕೊಡ್ತೀನಿ. ಸೊ ನಮ್ಮ ಲೋನ್ ಫೆಸಿಲಿಟಿ ಬಂದು ಪ್ರೊಫೈಲ್ ಚೆನ್ನಾಗಿದ್ರೆ 90 ಇಂದ 95% ವರೆಗೂ. ಎಕ್ಸಾಂಪಲ್ ಇದು 5.25 ಲಕ್ಷ ಗಾಡಿ ಕೊಡ್ತಾ ಇದೀನಿ ಅಂದ್ರೆ ಈ ಗಾಡಿಗೆ 5 ಲಕ್ಷ ಲೋನ್ ಮಾಡ್ಕೊಡ್ತೀನಿ. ಬರೀ 25,000 ಡೌನ್ ಪೇಮೆಂಟ್. ಅದೇ ರೀತಿ ಪ್ರೊಫೈಲ್ ಕೇಳ್ತೀನಿ. ಪ್ರೊಫೈಲ್ ಒಂಚೂರು ಚೆನ್ನಾಗಿರ್ಲಿ ಸರ್. ಹೋಗ್ಬಿಡೋಣ, ವಿಡಿಯೋ ಲೆಂತ್ ಮಾಡೋದು ಬೇಡ, ಕಂಟಿನ್ಯೂ ಹೋಗ್ಬಿಡೋಣ ಬನ್ನಿ ಸರ್. ಫಸ್ಟ್ ಹೋಗ್ಬಿಡೋಣ ಈ ಮಾಡೆಲ್ ಇಂದ. ಸರ್ ಇದು ಬಂದು ಫೋರ್ಡ್ ಫಿಗೋ ಬಂದ್ಬಿಟ್ಟು 2011 ಮಾಡಲ್ ಡೀಸೆಲ್ ವೆಹಿಕಲ್ ಸರ್. ಇದು ಟೈಟಾನಿಯಮ್. ಸೊ ಎಸಿ ಪವರ್ ಸ್ಟೀರಿಂಗ್ ಪವರ್ ವಿಂಡೋ ಎಲ್ಲ ಬರ್ತದೆ ಇದರಲ್ಲಿ. ಇನ್ಬಿಲ್ಟ್ ಸಿಸ್ಟಮ್ ಕೂಡ ಬರುತ್ತೆ. ಗಾಡಿ ಕೂಡ ತುಂಬಾ ಚೆನ್ನಾಗಿದೆ. ಡೀಸೆಲ್ ವೇರಿಯಂಟ್, ಸೆಕೆಂಡ್ ಓನರ್ ವೆಹಿಕಲ್ ಸರ್. ಒಂದು ಬೆಸ್ಟ್ ಪ್ರೈಸ್ ಹೇಳ್ಬಿಡಿ ಸರ್. ನಮ್ಮಲ್ಲಿ ಬೆಸ್ಟ್ ಪ್ರೈಸ್ ನೀವು ಕೇಳಂಗೆ ಇಲ್ಲ ಸರ್. ಇವತ್ತು ಎಲ್ಲೇ ಚೆಕ್ ಮಾಡಿದ್ರು 240-45 ಇದೆ. ನಮ್ಮ ಶ್ರೀ ನಂಜುಂಡೇಶ್ವರ ಕಾರ್ ಲೈನ್ಸ್ ಅಲ್ಲಿ 195 ಗಾಡಿ ಕೊಡ್ತೀವಿ. 195 ಬರೇ 1,95,000ಕ್ಕೆ 20 ರಿಂದ 25 ಮೈಲೇಜ್ ಬರುತ್ತದೆ. 23 ಸರ್. ಇದಕ್ಕೂ ಕೂಡ ಲೋನ್ ಮಾಡ್ಕೊಡ್ತೇನೆ. ಖಂಡಿತ ಪ್ರೈವೇಟ್ ಅಲ್ಲಿ ಬೇಕಾದ್ರೂ ಮಾಡ್ಕೊಡ್ತೇನೆ. 2 ವರ್ಷಕ್ಕೆ EMI ಹಾಕ್ಸ್ಕೊಡ್ತೇನೆ. ಇದಕ್ಕೂ ನಿಮಗೆ 1 ಲಕ್ಷ 1.25 ಲಕ್ಷ ವರೆಗೂ ಲೋನ್ ಮಾಡ್ತೀನಿ ಸರ್. ಒಂದು 75,000 80,000 ಸರ್. ಇವತ್ತು ಎಲ್ಲ ಕ್ಯಾಶ್ ಬರೋರು ಕಡಿಮೆ ಕ್ಯಾಶ್ ತಗೊಂಡ್ರು ಕೂಡ ನಾನು ಗಾಡಿ ಕೊಟ್ಟು ಕಳಿಸ್ತೇನೆ. ನೆಕ್ಸ್ಟ್ ಸರ್ ಅದೇ ರೀತಿ ನೀವು ಬ್ರೀಜಾ ನೋಡ್ತಾ ಇರ್ಬೋದು. ಸೊ ಇದು ಬಂದು ZDI ಬಂದ್ಬಿಟ್ಟು ಎಸಿ ಪವರ್ ಸ್ಟೀರಿಂಗ್ ಪವರ್ ವಿಂಡೋ ಎಲ್ಲ ಬರ್ತದೆ. ಕೀ ಸ್ಟಾರ್ಟ್ ಬರ್ತದೆ. ಡ್ಯೂಯಲ್ ಏರ್ ಬ್ಯಾಗು, ಬ್ಯಾಕ್ ವೈಫರ್, ಫಾಗ್ ಲ್ಯಾಂಪ್ ಬರುತ್ತೆ. ಡ್ಯೂಯಲ್ ಟೋನ್ ಕೂಡ ಆಗಿದೆ. ಮ್ಯಾಗ್ ವೀಲ್ ಕೂಡ ಇದೆ. ಮ್ಯಾಗ್ ವೀಲ್ ಇದು ಆಫ್ಟರ್ ಮಾರ್ಕೆಟ್ BBS ಮ್ಯಾಗ್ ವೀಲ್ ಹಾಕಿದ್ದಾರೆ. ಮತ್ತೆ ನಿಮ್ಗೆ ಬಂದ್ಬಿಟ್ಟು ಎಕೋಮಾ ಟೈರ್ ಹಾಕಿದ್ದಾರೆ 4x4. ಎಷ್ಟು ಓಡಿದೆ ಸರ್? ಬರೀ 82,000 ಓಡಿದೆ ಸರ್ ಗಾಡಿ. ಎಷ್ಟನೇ ಓನರ್ ಸರ್? ಸೆಕೆಂಡ್ ಓನರ್ ಆಗಿದೆ. ಸೊ ನಾವಿಲ್ಲಿ ಮಾರ್ಕೆಟಿಂಗ್ ಪ್ರೈಸ್ ಬಂದ್ಬಿಟ್ಟು 795 ಆಗಿದೀವಿ. ಎಲ್ಲ ಕಡೆ 8.25 ಲಕ್ಷ ಇದೆ. ಸೊ ನಿಮ್ಮ ಚಾನಲ್ ಇಂದ ಫಸ್ಟ್ ಟೈಮ್ ನೀವು ನಮ್ಮಲ್ಲಿ ವಿಡಿಯೋ ಯುಗಾದಿ ಆಫರ್ ಸರ್ 7,25,000 ಗಾಡಿ ಕೊಡ್ತೀನಿ ಸರ್. ಬನ್ನಿ ಅದಕ್ಕಿಂತ ಏನೋ ಸರ್ ಬೆಸ್ಟ್ 25,000 ಡೌನ್ ಪೇಮೆಂಟ್ ಕೊಡ್ಲಿ ಸರ್. ಹೌದಾ ಸರ್? 7 ಲಕ್ಷ ಲೋನ್ ಸರ್. ಇದು ಎಲ್ಲೇ 10 ಕಡೆ ಇದನ್ನ ತಗೊಂಬರ್ಲಿ ಕೊಟೇಶನ್, ಅವ್ರಿಗಿನ್ನ ನಾನು 10% 20% ಕಡಿಮೆ ಮಾಡ್ಕೊಡ್ತೀನಿ ಸರ್. ಸೊ ಒಂದು ಟೈಮಿಂಗ್ಸ್ ಹೇಳ್ಬಿಡಿ ನಿಮ್ದು ಆಫೀಸ್. ಸರ್ ನಮ್ಮ ಆಫೀಸ್ ಟೈಮಿಂಗ್ಸ್ ಬಂದ್ಬಿಟ್ಟು ಬೆಳಗ್ಗೆ 9:30 10 ಗಂಟೆ ಸ್ಟಾರ್ಟ್ ಆದ್ರೆ ಸಾಯಂಕಾಲ 8 ಗಂಟೆವರೆಗೂ ಪ್ರತಿದಿನ ಇರುತ್ತೆ. ಸಂಡೇನು ನಮ್ಗೆ ಹಾಫ್ ಡೇ ಇರಲ್ಲ, ಫುಲ್ ಡೇ ಇರುತ್ತೆ ಸರ್. ಫುಲ್ ಡೇ ಇರುತ್ತೆ. ಸೊ ಅದೇ ರೀತಿ ನೋಡ್ತಾ ಇರ್ಬೋದು ಸರ್. ಇವತ್ತು ನೆನ್ನೆ ಬಂದಿದೆ ಇದು. ಸಣ್ಣ ಪುಟ್ಟ ಟಚ್ ಅಪ್ ಕೆಲಸ ಕೂಡ ಇದೆ, ಮಾಡಿಸ್ಕೊಡ್ತೇನೆ. ಸೊ ಇದು ಬಂದ್ಬಿಟ್ಟು ಹೋಂಡಾ ಅಮೇಜ್. ಸೊ ಇದು ಬಂದು 2017 ಮಾಡಲು ಸೆಕೆಂಡ್ ಓನರ್ ವೆಹಿಕಲ್. ಸೊ ಈ ಗಾಡಿನ ಬಂದ್ಬಿಟ್ಟು ಬರೇ 3,85,000 ಹೇಳ್ತಾ ಇದೀನಿ. ಒಂದ್ 3,80,000ಕ್ಕೆ ಗಾಡಿ ಕೊಡ್ತೀನಿ. ಅಂತ ಬಂದ್ರೆ 3.5 ಲೋನ್ ಮಾಡ್ಕೊಡ್ತೀನಿ. 3.5 ಲೋನ್ ಆಗುತ್ತೆ. 30,000 ಕ್ಯಾಶ್ ತಂದ್ರೆ ಸಾಕು ಸರ್. ಸ್ವಲ್ಪ ಏನಾರು ಒಂಚೂರು ಕೆಲಸ ಇದ್ರೆ ಮಾಡ್ಕೊಡ್ತಾರೆ ಸರ್. ಅದೆಲ್ಲ ಕ್ಲೀನ್ ಆಗಿ ಮಾಡಿಸ್ಕೊಡ್ತೀನಿ. ನೈಟ್ ಬಂದಿದೆ ಗಾಡಿ. ಸೊ ಹಂಗಾಗಿ ಸರ್ ಬಲೂನ್ ನೋಡ್ತಾ ಇದ್ರೆ ಯಾರಾದ್ರೂ ನೋಡಿ ಸರ್. ಇದು ಬಂದು 2016 ಮಾಡಲು ಸಿಂಗಲ್ ಓನರ್ ವೆಹಿಕಲ್. ಆಫ್ಟರ್ ಮಾರ್ಕೆಟ್ ಅಲಾಯ್ ವೀಲ್ ಕೂಡ ಹಾಕಿದ್ದಾರೆ. ಟಚ್ ಇದೆ, ರಿವರ್ಸ್ ಕ್ಯಾಮರಾ ಇದೆ, ಎಸಿ ಪವರ್ ಸ್ಟೀರಿಂಗ್ ಪವರ್ ವಿಂಡೋ, ಡ್ಯೂಯಲ್ ಏರ್ ಬ್ಯಾಗ್ ಕಾಮನ್ ಆಗಿ ಬರ್ತದೆ ಗಾಡಿನಲ್ಲಿ. ಸೊ ಪ್ರೈಸ್ ಅಂತ ಹೇಳಿದ್ರೆ ಬರೀ 5,25,000 ಗಾಡಿ ಕೊಡ್ತಾ ಇದ್ದೀನಿ. 25,000 ಡೌನ್ ಪೇಮೆಂಟ್ ಕೊಟ್ಟರೆ ಸಾಕು. ಆರಾಮ ಬಲೂನ್ ತಗೊಂಡು ಆಲ್ಮೋಸ್ಟ್ ನಿಮ್ಗೆ ಡೌನ್ ಪೇಮೆಂಟ್ ಅಂತ ಬಂದಾಗ 20,25,000 ಕೊಟ್ಟರೆ ಯಾವ್ದಾರ ವೆಹಿಕಲ್ ಎತ್ಕೊಂಡು ಹೋಗ್ಬೋದು. ಅದೇ ರೀತಿ ಇಲ್ಲ ಸರ್ ನನಗೆ ಲೋನ್ ಸಮಸ್ಯೆ ಬೇಡ ಸರ್, ಫುಲ್ ಕ್ಯಾಶ್ ಅಲ್ಲಿ ಬೇಕು ಅಂತೀರಾ, ಖಂಡಿತ ಕೊಡ್ತೀನಿ ವೀಕ್ಷಕರೇ. ಇವತ್ತು 2006 ಮಾಡಲು ಎಸಿ ಪವರ್ ಸ್ಟೀರಿಂಗ್ ಪವರ್ ವಿಂಡೋ ಎಲ್ಲ ಇರುವಂತ FC ಇನ್ಸೂರೆನ್ಸ್ ಕೂಡ ರನ್ನಿಂಗ್ ಇರುವಂತ ಗಾಡಿ ಕೊಡ್ತೀನಿ. ಅದು ನಾನು ಒಂದು ಆಲ್ಟೋ ಪ್ರೈಸ್ ಅಲ್ಲಿ ಬರೀ 1,40,000ಕ್ಕೆ 2006ನೇ ಮಾಡಲು ಸ್ಯಾಂಟ್ರೋ ಜಿಂಗ್ ಕೊಡ್ತಾ ಇದ್ದೀನಿ. ಸೊ ಅದೇ ರೀತಿ ನೋಡ್ತಾ ಇದ್ರೆ ಇನ್ನೊಂದು ಬಲೂನ್. ಇದು ಬಂದ್ಬಿಟ್ಟು ಡೀಸೆಲ್. ಈಗ ನಾನು ತೋರಿಸಿದ ಪೆಟ್ರೋಲ್. ಸೊ ಡೀಸೆಲ್ 2018 ಮಾಡಲು. ಸೊ ಸೆಕೆಂಡ್ ಓನರ್ ವೆಹಿಕಲ್ ಆಗಿದೆ ಇದು. ಗಾಡಿ ಕೂಡ ತುಂಬಾ ಚೆನ್ನಾಗಿದೆ. ಎಲ್ಲ ಬ್ರಾಂಡ್ ನ್ಯೂ ಟೈರ್ ಹಾಕಿದ್ದಾರೆ. ಹೊಸದಾಗಿ ಏನೋ ಬಂದಿಲ್ಲ ಇದು ಸರ್, ನಿನ್ನೆ ಬಂದಿರೋದು. ಸೊ ಇದಕ್ಕೆ ಮ್ಯಾಗ್ ವೀಲ್ ಕೂಡ ಹಾಕ್ಸ್ಕೊಡ್ತೇವೆ. ಅಲಾಯ್ ವೀಲ್ ಕೂಡ ನಾವು ಆಫ್ಟರ್ ಮಾರ್ಕೆಟ್ ಹಾಕ್ಸ್ಕೊಡ್ತೇವೆ ಈ ಗಾಡಿಗೆ. ಸೊ 6,45,000 ಹೇಳ್ತಾ ಇದೀವಿ. ನಿಮ್ಮ ಚಾನಲ್ ಇಂದ ಬಂದ್ರೆ 6,30 ಗಾಡಿ ಕೊಡ್ತೀನಿ. ಸೊ ಒಂದು 80,000 ಡೌನ್ ಪೇಮೆಂಟ್ ಕೊಟ್ಟರೆ ಸಾಕು. 5.5 ಲಕ್ಷ ಲೋನ್ ಮಾಡ್ತೀವಿ. ಬೇಕೇ ಬೇಕು ಅಂತ ಬಂದಾಗ ಕೂತ್ಕೊಳ್ಳಿ. ಸೊ ಇನ್ನ ನೆಗೋಷಿಯಬಲ್ ಬೇಕಾದ್ರೆ ಮಾಡ್ಕೊಡ್ತೇವೆ ಸರ್. ಸೊ ಅದೇ ರೀತಿ ನೀವು ನೋಡ್ತಾ ಇರಬಹುದು ಇನ್ನೊಂದು 2018 ಮಾಡಲು ಆಲ್ಫಾ ವೇರಿಯಂಟ್ ಬಲೋನೋ. ಸೊ ಇದು ಬಂದ್ಬಿಟ್ಟು 2018 ಮಾಡಲು ಫುಲ್ಲಿ ಟಾಪ್ ಎಂಡ್ ವೆಹಿಕಲ್. ಸೊ ಅದರಲ್ಲೂ ಆಟೋಮೆಟಿಕ್ ಸರ್. ಆಟೋಮೆಟಿಕ್ ನೋಡ್ತಾ ಇರೋರಿಗೆ ಎಷ್ಟನೇ ಮಾಡೆಲ್ ಇದು? ಸರ್ 2018 ಸೆಕೆಂಡ್ ಓನರ್ 78,000 ಓಡಿದೆ ಸರ್ ಗಾಡಿ. ಓಕೆ, ಆಲ್ಮೋಸ್ಟ್ ನಾವು ತೋರಿಸಿರುವಂತದ್ದು ಫಸ್ಟ್ ಓನರ್ ಸೆಕೆಂಡ್ ಓನರ್ ಜಾಸ್ತಿ ಅಷ್ಟೇ ಸರ್ ನಾವು ತೋರಿಸ್ತಾ ಇರೋದು. ಸೊ ಇದನ್ನ ಬಂದ್ಬಿಟ್ಟು ಇವತ್ತು ಯಾರು ಕೊಡಲ್ಲ ಸರ್. ಆ ಪ್ರೈಸ್ ನಾನು ಕೊಡ್ತೀನಿ. 6,85 ಹಾಕಿದೀವಿ ಮಾರ್ಕೆಟಿಂಗ್ ಪ್ರೈಸ್. ಯುಗಾದಿ ಆಫರ್ ಸರ್ 5,80,000 ಗಾಡಿ ಕೊಡ್ತೀನಿ ಸರ್. 5,85 ಜೀರೋ ಡೌನ್ ಪೇಮೆಂಟ್ ಕೂಡ ಕೊಡಕ್ ರೆಡಿ ಇದೀನಿ ಸರ್. ಪ್ರೊಫೈಲ್ ಒಂದು ಚೆನ್ನಾಗಿ ತಗೊಂಬನ್ನಿ. ಜೀರೋ ಡೌನ್ ಪೇಮೆಂಟ್ ₹1 ದುಡ್ಡು ತರಬೇಡ ವೀಕ್ಷಕರೇ, ಗಾಡಿ ಕೊಟ್ಟು ಕಳಿಸ್ತೀನಿ. ಸೊ ಯಾರಾದ್ರೂ ವರ್ಣ ಫ್ಲೂಡಿಕ್ ನೋಡ್ತಾ ಇದ್ರೆ ಒಳ್ಳೆ ಆಫರ್ ಅಂತಾನೆ ಹೇಳ್ಬೋದು. ಸಿಂಗಲ್ ಓನರ್ ವೆಹಿಕಲ್ SX ಆಪ್ಷನ್ 2012 ಮಾಡಲ್ ವೆಹಿಕಲ್. ಸೊ ಇದ್ರಲ್ಲಿ ಏನಪ್ಪಾ ಅಂದ್ರೆ ಪುಷ್ ಬಟನ್ ಸ್ಟಾರ್ಟ್ ಬರುತ್ತೆ, 6 ಏರ್ ಬ್ಯಾಗ್ ಬರುತ್ತೆ, ಎಸಿ ಪವರ್ ಸ್ಟೀರಿಂಗ್ ಪವರ್ ವಿಂಡೋ, ಆಟೋಮೆಟಿಕ್ ಮಿರರ್, ಕ್ರೋಮ್ ಹ್ಯಾಂಡಲ್ ಎಲ್ಲ ಇನ್ ಬಿಲ್ಟ್ ಬರುವಂತ ಗಾಡಿ. ಕಂಪನಿಯಿಂದ ಅಲಾಯ್ ವೀಲ್ ಕೂಡ ಬರುತ್ತೆ. ಸೊ ಟೈರ್
ಟೈರ್ ಕೂಡ ನೀವು ನೋಡ್ತಾ ಇರೋದು ಟೈರ್ ಪ್ರೊಫೈಲ್ ಬ್ರಾಂಡ್ ನ್ಯೂ ಅಂತಾನೆ ಹೇಳ್ಬೋದು. ಎಷ್ಟು ಓಡಿದೆ ಸರ್ ಇದು? ಸರ್ ಗಾಡಿ ಬಂದ್ಬಿಟ್ಟು ಬರೀ 71,000 ಓಡಿದೆ. ಶೋರೂಮ್ ಹಿಸ್ಟ್ರಿ ಅವೈಲಬಲ್ ಇದೆ. ಅದು ಯಾರು ಅಡ್ವೊಕೇಟ್ ಅದು ಅಡ್ವೊಕೇಟ್ ಯೂಸ್ ಮಾಡಿರೋ ಗಾಡಿ, ಹೈಕೋರ್ಟ್ ಅಲ್ಲಿ ಲಾಯರ್ ಆಗಿದ್ದಾರೆ ಅವರು. ಗಾಡಿ ಕೂಡ ತುಂಬಾ ಚೆನ್ನಾಗಿ ಮೇಂಟೆನೆನ್ಸ್ ಮಾಡಿದ್ದಾರೆ. ಸೊ 4,45,000 ಗಾಡಿ ಕೊಡ್ತೀನಿ ಸರ್, ಯಾಕಂದ್ರೆ ಗಾಡಿ ಆ ರೀತಿನಲ್ಲಿ ಇದೆ. ಸೊ ನಮಗೆ ಡೌನ್ ಪೇಮೆಂಟ್ ಅಂತ ಒಂದು 85,000 95,000 ತಂದ್ರು ಸಾಕು, ಈಸಿಯಾಗಿ ಮಿಕ್ಕಿದ್ ಲೋನ್ ಮಾಡಿ. ಗಾಡಿ ಮಾಡೆಲ್ ಮಾತ್ರ ತುಂಬಾನೇ ಚೆನ್ನಾಗಿ ಇಟ್ಕೊಂಡಿದ್ದಾರೆ. ನೀವು ವಿಡಿಯೋದಲ್ಲಿ ನೋಡೋದಕ್ಕಿಂತ ಖುದ್ದಾಗಿ ಒಂದ್ಸಲಿ ಬಂದು ವಿಸಿಟ್ ಮಾಡಿ. ಡೀಸೆಲ್ ವೇರಿಯಂಟು, ಗಾಡಿ ಕಂಡೀಷನ್ ತುಂಬಾ ಚೆನ್ನಾಗಿದೆ. ಸರ್ ನೆಕ್ಸ್ಟ್ ಹೋಗ್ಬಿಡ, ಶಿಫ್ಟ್ ಒಳ್ಳೆ ಮೈಲೇಜ್ ಗಾಡಿ ಅಂತ ಹೇಳ್ಬೋದು. ಸರ್ 2008 ಮಾಡಲು ಯಾರಾದ್ರೂ ಸ್ವಿಫ್ಟ್ ನೋಡ್ತಾ ಇದ್ರೆ ಸೆಕೆಂಡ್ ಓನರ್ ಗಾಡಿ ಮಾತ್ರ ತುಂಬಾ ಅಲ್ಟಿಮೇಟ್ ಆಗಿ ಇಟ್ಟಿದ್ದಾರೆ. ಸೊ ಪ್ರೈಸ್ ಅಷ್ಟೇ ಸರ್, 2,30,000 ಗಾಡಿ ಕೊಡ್ತೀವಿ. 2,30,000 ಗಾಡಿ 2,30,000 ಎಲ್ಲೂ ಕೂಡ ಅದ್ರಲ್ಲೂ ಆಗುತ್ತೆ ಸರ್. ಇದಕ್ಕೂ ಬೇಕಾ ಲೋನು ನಿಮ್ಗೆ ಪ್ರೈವೇಟ್ ಅಲ್ಲಿ, ಇದಕ್ಕೂ ಕೂಡ 1 ಲಕ್ಷ. ಎಷ್ಟನೇ ಓನರ್ ಸರ್ ಇದಂದ್ರೆ? ಸೆಕೆಂಡ್ ಓನರ್ ಸರ್. ಸೆಕೆಂಡ್ ಓನರ್ ಆರಾಮ ಕೊಡ್ಬೋದು, 2,30,000 ಆರಾಮ ಕೊಡ್ಬೋದು. ನೆಕ್ಸ್ಟ್ ಹೋಗ್ಬಿಡೋಣ ಸರ್. ಅದೇ ರೀತಿ ಸ್ವಿಫ್ಟ್ ಡಿಸೈರ್ ಯಾರಾದ್ರೂ ನೋಡ್ತಾ ಇದ್ರೆ, ಸೊ ಇದು ಬಂದು ZXi ಪ್ಲಸ್. ಆದ್ರೆ ನಿಮ್ಗೆ AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಪುಷ್ ಬಟನ್ ಸ್ಟಾರ್ಟ್. ಗಾಡಿ ಕೂಡ ತುಂಬಾ ಚೆನ್ನಾಗಿದೆ. ಪ್ರೈಸ್ ಅಂತ ಹೇಳಿದ್ರೆ ಬರೀ 6,65,000 ನಾವು ಮಾರ್ಕೆಟಿಂಗ್ ಹಾಕಿದೀವಿ. 6,30,000 ಗಾಡಿ ಕೊಡ್ತೀವಿ ಸರ್. ಇದಕ್ಕೂ ಕೂಡ 30,000 ಡೌನ್ ಪೇಮೆಂಟ್ ತಗೊಂಡ್ಬರ್ಲಿ, ಮಿಕ್ಕಿದೆಲ್ಲ ಲೋನ್ ಮಾಡ್ಕೊಡ್ತೀವಿ. ಟಾಪ್ ಎಂಡ್ ಸಿಂಗಲ್ ಓನರ್ ಗಾಡಿ. ಅದೇ ರೀತಿ ಇನ್ನೊಂದು ಬಲೋನ ಯಾರಾದ್ರೂ 21 ಮಾಡಲು ಗಾಡಿ ನೋಡ್ತಾ ಇದ್ರು, ಅದು ಕೂಡ ಫುಲ್ಲಿ ಟಾಪ್ ಎಂಡ್ ಆಲ್ಫಾ ವೇರಿಯಂಟ್. ಸೊ 2021 ಮಾಡಲ್ ಗಾಡಿ ನಾವ್ ಇವತ್ತು ಕೊಡ್ತಾ ಇರೋದು ಬರೀ 6,45,000 ಗಾಡಿ ಕೊಡ್ತೀವಿ. 6,45,000 ಅದು ಕೂಡ 0 ಡೌನ್ ಪೇಮೆಂಟ್ ಕೊಡಕ್ ರೆಡಿ ಇದೀವಿ ಸರ್. 2021 ಮಾಡಲ್, 2021 ಮಾಡಲು ಆಟೋಮೆಟಿಕ್ ವೇರಿಯಂಟ್ ಸರ್. ಆಪಲ್ ಮಾಡಲ್ ಶಿಫ್ಟ್. ಸೊ ಅದೇ ರೀತಿ ಸರ್ ನನಗೆ ಲೇಟೆಸ್ಟ್ ಶಿಫ್ಟ್ ಬೇಕು ಸರ್. ಅದರಲ್ಲೂ ಡೀಸೆಲ್ ಬೇಕಾ ಸರ್? ಹೊಸದೇ ತಂದಿಟ್ಬಿಟ್ಟಿದ್ರೆ ಹೆಂಗೆ ಸರ್? ಶೋರೂಮ್ ಗಾಡಿ ಇದ್ದಂಗಿದೆ ಸರ್. ಅದೇ ನೋಡ್ತಾ ಇದ್ದೀನಿ. 2020 ಮಾಡಲ್, ಫಸ್ಟ್ ಓನರ್, ಸಿಂಗಲ್ ಓನರ್ ಗಾಡಿ ಸರ್. ಬರೀ 7,25,000 ಕೊಡ್ತೀನಿ. ಆಫ್ಟರ್ ಮಾರ್ಕೆಟ್ ನಿಮ್ಗೆ ಅಲ್ಲಾಯ್ ವೀಲ್ ಇಂದ ಎಲ್ಲ A to Z ಇದೆ. ಡೀಸೆಲ್ ವೇರಿಯಂಟ್ ಇದೇ 2020 ಮಾಡಲು 6ನೇ ತಿಂಗಳು ಗಾಡಿ ಇದು. ಸೊ ಇದೇ ಕಡೆ ಗಾಡಿ, ಇದಾದ್ಮೇಲೆ ತಿರ್ಗಾ ಡೀಸೆಲ್ ಅಲ್ಲಿ ನಿಮ್ಗೆ ಶಿಫ್ಟ್ ಬಂದಿಲ್ಲ. ಸೊ ಇದೇ ಲಾಸ್ಟ್ ಗಾಡಿ. ಹಂಗಾಗಿ 7,25,000 ಗಾಡಿ ಕೊಡ್ತೀನಿ. ಇದಕ್ಕೊಂದು 75,000 ಡೌನ್ ಪೇಮೆಂಟ್ ಕೊಡ್ಲಿ, ಈಸಿಯಾಗಿ ತಗೊಂಡೋಗ್ಲಿ ಸರ್. ಸೊ ವರ್ನಾ ಫ್ಲೂಡಿಕ್ ಯಾರಾದ್ರೂ ನೋಡ್ತಾ ಇದ್ದಾರೆ ಸರ್, ಅದರಲ್ಲೂ ಆಟೋಮೆಟಿಕ್. ವರ್ನಾ ಫ್ಲೂಡಿಕ್ ಮ್ಯಾನ್ಯುಯಲ್ ಎಲ್ಲ ಕಡೆ ಸಿಗುತ್ತೆ, ಆಟೋಮೆಟಿಕ್ ಸ್ವಲ್ಪ ಸಿಗೋದು ಕಷ್ಟ. ಇದು ಕೂಡ 6 ಇಯರ್ ಬ್ಯಾಗ್ ಇದೆ, ನಿಮ್ಗೆ ಡ್ಯೂಯಲ್ ಟೋನ್ ಕೂಡ ಆಗಿದೆ. ಸೊ ಇದು ಬಂದು ಸೆಕೆಂಡ್ ಓನರ್ ಆಗಿದೆ, 2014 ಮಾಡಲು. 5,95,000 ಗಾಡಿ ಕೊಡ್ತೀನಿ ಸರ್. ಸೊ ಇದು ಲೋನ್ ಆಪ್ಷನ್ ಅಂತ ಬಂದ್ರೆ 1 ಲಕ್ಷ ಡೌನ್ ಪೇಮೆಂಟ್ ಮಾಡಿದ್ರೆ ಮಿಕ್ಕಿದ್ ಲೋನ್. ಸೊ ಅದೇ ರೀತಿ ಸಿಯಾಸ್ ನೋಡ್ತಾ ಇರ್ಬೋದು, VDA ಆಪ್ಷನ್ ಅಲ್ಲೂ AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಎಲ್ಲ ಬರ್ತದೆ. ಆಫ್ಟರ್ ಮಾರ್ಕೆಟ್ ಅಲ್ಲ ವೀಲ್ ಕೂಡ ಹಾಕಿದ್ರೆ, ಗಾಡಿ ಕೂಡ ತುಂಬಾ ಅದ್ಭುತವಾಗಿ ಮೇಂಟೆನೆನ್ಸ್ ಮಾಡಿದ್ದಾರೆ. 5,25,000 ಗಾಡಿ ಕೊಡ್ತೀನಿ ಸರ್. 25,000 ಡೌನ್ ಪೇಮೆಂಟ್ ಕೊಡ್ಲಿ, 5 ಲಕ್ಷ ಲೋನ್ ಸರ್. ಅದರಲ್ಲೂ SVSH ಇಂಜಿನ್, ಮೈಲೇಜ್ ಇಂಜಿನ್. ನೆಕ್ಸ್ಟ್ ಅದೇ ರೀತಿ ಯಾರಾದ್ರೂ ಪೋಲೋ ನೋಡ್ತಾ ಇದ್ರೆ ಸರ್, 2011 ಮಾಡಲು ಅಲ್ಟಿಮೇಟ್ ಆಗಿದೆ ಸರ್ ಗಾಡಿ. ಆಫ್ಟರ್ ಮಾರ್ಕೆಟ್ ಅಲ್ಲ ವೀಲು, ಟಚ್, ರಿವರ್ಸ್ ಕ್ಯಾಮ್ರಾ ಎಲ್ಲ ಇದೆ. ಬರೀ 2,95,000 ಗಾಡಿ ಹೇಳ್ತಾ ಇದೀನಿ ಸರ್. 280, 295 ಹೇಳ್ತಾ ಇದ್ದೀನಿ. 285ಗೆ ಗಾಡಿ ಕೊಟ್ಬಿಡ್ತೀನಿ ಸರ್. ಇನ್ನ ಆಗುತ್ತೆ, ಬನ್ನಿ. ಇದು ಕೂಡ 1.5 ಲೋನ್ ಮಾಡ್ಕೊಡ್ತೀನಿ. ಬಟ್ ಆಲ್ಮೋಸ್ಟ್ ಎಲ್ಲಾ ಗಾಡಿಗಳು ಲೋನ್ ಸಿಗ್ತಾ ಇದೆ. ಖಂಡಿತ ಸರ್. ಅದೇ ರೀತಿ ಯಾರಾದ್ರೂ ಸರ್ ನನ್ ಡಿಸೈರ್ ಬೇಕು, ಅದರಲ್ಲೂ ಡೀಸೆಲ್ ಬೇಕು ಅಂದ್ರೆ 2018 ಮಾಡಲು ಸಿಂಗಲ್ ಓನರ್ ಗಾಡಿ ಸರ್ ಇದು. ಸೊ ಆಫ್ಟರ್ ಮಾರ್ಕೆಟ್ ಅಲ್ಲ ವೀಲ್ ಕೂಡ ಹಾಕಿದ್ದಾರೆ, ಏರ್ ಬ್ಯಾಗು, ವುಡನ್ ಫಿನಿಶಿಂಗ್ ಡ್ಯಾಶ್ ಬೋರ್ಡ್, ಆಡಿಯೋ ಕಂಟ್ರೋಲ್ ಸ್ಟೇರಿಂಗ್ ಎಲ್ಲ ಬರ್ತದೆ. ವೆಹಿಕಲ್ ಕೂಡ ತುಂಬಾ ಚೆನ್ನಾಗಿದೆ. ಸೊ 7,45,000 ಹೇಳ್ತಾ ಇದೀವಿ. 7,25 ಗಾಡಿ ಕೊಡ್ತೀವಿ. 75,000 ಡೌನ್ ಪೇಮೆಂಟ್ ಕೊಡ್ಲಿ, ಆರಾಮಾಗಿ ತಗೊಂಡೋಗ್ಲಿ. ಅದೇ ರೀತಿ ಯಾರಾದ್ರೂ ಮುಂದೆ ಅವರ ನೋಡ್ತಾ ಇದೀರಾ, ಅವ್ರು ಒಳ್ಳೆ ಆಪರ್ಚುನಿಟಿ ಅಂತಾನೆ ಹೇಳ್ಬೋದು. ಯಾಕಂದ್ರೆ 2021 ಮಾಡಲು ಗಾಡಿ ಸರ್, 20-22 ಮೈಲೇಜ್ ಬರುವಂತ ಗಾಡಿ. ಬರೀ 6,45 ಹೇಳ್ತಾ ಇದೀನಿ. 6,30ಗೆ ಕೊಟ್ಬಿಡ್ತೀನಿ ಸರ್. 6,30ಕ್ಕೆ ಸೆಕೆಂಡ್ ಓನರ್ 30,000 ಡೌನ್ ಪೇಮೆಂಟ್ ಕೊಡ್ಲಿ, ಆರಾಮಾಗಿ ತಗೊಂಡೋಗ್ಲಿ ಸರ್. ಯಾರಾದ್ರೂ ಅದೇ ರೀತಿ ಟಿಯೋಸ್ ನೋಡ್ತಾ ಇದ್ದೀರಾ, ಅದರಲ್ಲೂ ಡಿಕ್ಕಿ ಇರುವಂತ ಗಾಡಿ, GD ವೇರಿಯಂಟ್ ಡೀಸೆಲ್ ವೆಹಿಕಲ್ ನೋಡ್ತಾ ಇದ್ರೆ, ಒಳ್ಳೆ ಆಪರ್ಚುನಿಟಿ ಅಂತ ಹೇಳ್ಬೋದು ಸರ್. ಇದನ್ನ ಖಂಡಿತವಾಗಿ ಯುಗಾದಿ ಆಫರ್ ಅಂತ ಅಲ್ಲ, ನೀವ್ ಏನ್ ಆಫರ್ ಅಂತ ಕರಿಬಹುದು. ಇವತ್ತು ಎಲ್ಲೇ ಚೆಕ್ ಮಾಡ್ಲಿ ಸರ್, ಇದೊಂದು 3rd ಓನರ್ ಆಗಿದೆ ಅನ್ನೋದು ಒಂದು ಉದ್ದೇಶ ಬಿಟ್ರೆ ಬೇರೆ ಏನಿಲ್ಲ. ಸೊ ಇವತ್ತು ಎಲ್ಲಾ ಕಡೆ 4.5 ಲಕ್ಷ ಇದೆ ಸರ್. ನಮ್ಮ ಶ್ರೀ ನಂಜುಂಡೇಶ್ವರ ಕಾರ್ ಲಿಂಕ್ಸ್ ಅಲ್ಲಿ 3,25,000 ಗಾಡಿ ಕೊಡ್ತೀನಿ ಸರ್. 3,25ಕ್ಕೆ ಬರೇ 3,25,000 ಸರ್. ಇಟಿಯೋಸ್, ಅದರಲ್ಲೂ ಡಿಕ್ಕಿ ಇರುವಂತ ಗಾಡಿ, ಡೀಸೆಲ್ ವೇರಿಯಂಟ್ ಗಾಡಿ ಕೊಡ್ತಾ ಇದ್ದೀನಿ ಸರ್. ಗಾಡಿ ಕೂಡ ತುಂಬಾ ಅದ್ಭುತವಾಗಿದೆ ಸರ್. ನೀವು ಅದನ್ನ ತಗೊಂಡ್ಬಿಟ್ಟು ಏನಾದ್ರೂ ಎಲ್ಲೋ ಬೋಲ್ಟ್ ಕನ್ವರ್ಟ್ ಮಾಡ್ಕೊಂಡು ಏನ್ ಬೇಕಾನ ಮಾಡ್ಕೊಬಹುದು. ಆಮೇಲೆ ಓನ್ ಯೂಸ್ಗೂ ಅಷ್ಟೇ 20-22 ಮೈಲೇಜ್ ಬರ್ತದೆ, ಆರಾಮ ಮಡಿಕೊಬಹುದು ಸರ್. ಅದೇ ರೀತಿ ಹೋಂಡಾ ಸಿವಿಕ್ ಯಾರಾದ್ರೂ ನೋಡ್ತಿದ್ರೆ ಸ್ನೇಹಿತರೆ, ಸೊ ಇದರಲ್ಲಿ ಏನಪ್ಪಾ ಅಂದ್ರೆ ಸಿಂಗಲ್ ಓನರ್ ವೆಹಿಕಲ್ 2007 ಮಾಡಲಾದ್ರೂ ಕೂಡ ಸಿಂಗಲ್ ಓನರ್ ಗಾಡಿ ಇಟ್ಟಿದ್ದಾರೆ. ಸರಿ. ಸೊ ನಿಮ್ಗೆ ಯಾವ ತರ ಫೀಲ್ಸ್ ಇದೆ ಅಂದ್ರೆ, ಆಡಿ ಬೆಂಜಲ್ ಏನ್ ಫೀಲ್ಸ್ ಇರುತ್ತೆ ಆ ತರ ಫೀಲ್ಸ್ ಇರುತ್ತೆ ಗಾಡಿನಲ್ಲಿ. ಸೊ ಇದು ಶೋರೂಮ್ ಪ್ರೈಸ್ ಬಂದು 22,60,000 ಇತ್ತು ವೀಕ್ಷಕರೇ. ಸೊ ಇವತ್ತು ನಾವು ಕೊಡ್ತಾ ಇರೋದು ಬರೀ 10% ರೇಟ್, ಅಂದ್ರೆ ಬರೀ 2.5 ಲಕ್ಷ ಗಾಡಿ ಕೊಡ್ತೀನಿ. ಅದರಲ್ಲೂ 5 ವರ್ಷ FC, 1 ವರ್ಷ ಇನ್ಸೂರೆನ್ಸ್ ಮಾಡ್ಕೊಡ್ತೀನಿ. ನಿಮ್ಗೆ ಕ್ರೂಸ್ ಕಂಟ್ರೋಲ್ ಇಂದ ಹಿಡಿದು A to Z ಏನ್ ಒಂದು ಗಾಡಿನಲ್ಲಿ ಆಪ್ಷನ್ ಬರುತ್ತೆ, ಎಲ್ಲ ಆಪ್ಷನ್ ಇದೆ.
ಸೂಪರ್. ಗಾಡಿ ಕಂಡೀಷನ್ ಆಗಿಯೂ ಇದೆ ಸರ್. ಒಂದು ಸಿಂಗಲ್ ಸ್ಕ್ರಾಚ್ ಕೂಡ ತೋರ್ಸಂಗಿಲ್ಲ ಸರ್. ಹೌದು, ಅದೇ ನೋಡ್ತಾ ಇದ್ದೆ. ಅಷ್ಟು ನೀಟಾಗಿದೆ ಸರ್. ಕರೆಕ್ಟ್ ಸರ್. ಈಕೋ ಯಾರಾದ್ರೂ ನೋಡ್ತಾ ಇದ್ರೆ ಒಳ್ಳೆ ಆಪರ್ಚುನಿಟಿ ಅಂತಾನೆ ಹೇಳ್ಬೋದು. ಸೊ 2020 ಮಾಡಲು ಸಿಂಗಲ್ ಓನರ್ ಗಾಡಿ, ಬರೇ 38,000 40,000 ಗಾಡಿ ಓಡಿದೆ. ಎಲ್ಲ ಹೊಸ ಸೀಟ್ ಹಾಕಿದ್ದಾರೆ. ಗಾಡಿ ಕೂಡ ತುಂಬಾ ಚೆನ್ನಾಗಿದೆ, ವೈಟ್ ಕಲರ್ ಗಾಡಿ. ಸಖತ್ತಾಗಿದೆ ಸರ್. ಸೊ ಪ್ರೈಸ್ ಅಂತ ಹೇಳಿದ್ರೆ ಸರ್ ಎಲ್ಲಾ ಕಡೆ 5.4 ಲಕ್ಷ 5.5 ಲಕ್ಷ ಇದೆ. ನಂಜುಂಡೇಶ್ವರ ಕಾರ್ ಲಿಂಕ್ಸ್ ಅಲ್ಲಿ ಬರೀ 4,45,000 ಗಾಡಿ ಕೊಡ್ತೀವಿ ಸರ್. 4,40 2020 ಮಾಡಲು ಗಾಡಿ ಈಕೋ ಎಲ್ಲಿ ಬೇಕಾದ್ರೆ ಚೆಕ್ ಮಾಡಿ ವೀಕ್ಷಕರೇ. ವಿತ್ AC ಗಾಡಿ 5 ಸೀಟ್ರು 4,45,000. ಸೊ ನೀವು ಒಂದು 95,000 ಡೌನ್ ಪೇಮೆಂಟ್ ತಗೊಂಬನ್ನಿ, ಈಸಿಯಾಗಿ 3.5 ಲೋನ್ ಮಾಡ್ಕೊಡ್ತೀವಿ. ಸೊ ಅದೇ ರೀತಿ ಯಾರಾದ್ರೂ ವ್ಯಾಗನರ್ ನೋಡ್ತಾ ಇದ್ರೆ 2014 ಮಾಡಲು ಸೆಕೆಂಡ್ ಓನರ್ ವೆಹಿಕಲ್, ಗಾಡಿ ಕೂಡ ತುಂಬಾ ಚೆನ್ನಾಗಿದೆ. ಟಾಪ್ ಅಂಡ್ VXI ವೇರಿಯಂಟ್. ಸೊ ಇದು ಪ್ರೈಸ್ ಬಂದ್ಬಿಟ್ಟು ಬರೀ 3,45,000 ಹೇಳ್ತಾ ಇದೀನಿ. ನಿಮ್ಮ ಚಾನಲ್ ಇಂದ ನಂಜುಂಡೇಶ್ವರ ಕಾರ್ ಲಿಂಕ್ಸ್ ವಿಸಿಟ್ ಕೊಟ್ರೆ 3.25 ಗಾಡಿ ಕೊಡ್ತೀನಿ. ಲೋನ್ ಬೇಕಾ ವೀಕ್ಷಕರೇ 2.5 ಲೋನ್ ಮಾಡ್ಕೊಡ್ತೀನಿ. 75,000 ಡೌನ್ ಪೇಮೆಂಟ್ ತಗೊಂಡು. ಸೂಪರ್ ಸರ್. ಸೊ ಅದೇ ರೀತಿ ಯಾರಾದ್ರೂ ಡಸ್ಟರ್ ನೋಡ್ತಾ ಇದ್ದೀರಾ, ಅದರಲ್ಲೂ ಟಾಪ್ ಎಂಡ್ ನೋಡ್ತಾ ಇದ್ದೀರಾ, 110 PS RXZ 2016 ಮಾಡಲು ಗಾಡಿ ಬರೀ 6,65,000 ಹೇಳ್ತಾ ಇದೀನಿ. ನಿಮ್ಮ ಚಾನಲ್ ಇಂದ ಬಂದ್ರೆ 6.45 ಗಾಡಿ ಕೊಡ್ತೀನಿ ಸರ್. 45,000 ಡೌನ್ ಪೇಮೆಂಟ್ ತಗೊಂಬರ್ಲಿ. 16 ಮಾಡಲು 110 PS ಗಾಡಿ ಕೊಡ್ತೀನಿ ಸರ್. ಓಕೆ. ಅದೇ ರೀತಿ ಯಾರಾದ್ರೂ ಎರ್ಟಿಗಾ ನೋಡ್ತಾ ಇದ್ದೀರಾ, ಅದರಲ್ಲೂ SVSH ಇಂಜಿನ್, ಮೈಲೇಜ್ ಇಂಜಿನ್, ZDI ಪ್ಲಸ್ ಅಂದ್ರೆ ಪುಷ್ ಬಟನ್ ಸ್ಟಾರ್ಟ್ ಇಂದ ಹಿಡಿದು A to Z ಬ್ಯಾಕ್ ವೈಪರ್ ವರೆಗೂ ಎಲ್ಲ ಬಂದ್ಬಿಡ್ತದೆ. ಗಾಡಿ ಕೂಡ ಸಿಂಗಲ್ ಓನರು. ಹೆಂಗೆ ಅಂದ್ರೆ ಒಂದೇ ಒಂದು ಸಿಂಗಲ್ ಸ್ಕ್ರಾಚ್ ಇಲ್ಲ ಗಾಡಿ. ರೈಟ್ ರೌಂಡ್ ಅಲ್ಲೂ ಅಷ್ಟು ನೀಟಾಗಿ ಮೇಂಟೆನೆನ್ಸ್ ಮಾಡಿದ್ದಾರೆ ಕಸ್ಟಮರ್. ಕಿಲೋಮೀಟರ್ ಬಂದು 86,000 ಓಡಿದೆ. ಶೋರೂಮ್ ಹಿಸ್ಟ್ರಿ ಕೂಡ ರೆಕಾರ್ಡ್ ಇದೆ. ಸೊ ಪ್ರೈಸ್ ಅಂತ ಹೇಳಿದ್ರೆ 9,25,000 ಹೇಳ್ತಾ ಇದೀನಿ. ನಿಮ್ಮ ಚಾನಲ್ ಇಂದ ಬಂದ್ರೆ ಸರ್ ಯುಗಾದಿ ಆಫರ್ ಅಂದ್ಬಿಟ್ಟು 8,95,000 ಗಾಡಿ ಕೊಡ್ತೀವಿ. 8,95 ಗಾಡಿ ನೋಡ್ಕೊಂಡ್ಬಿಡಿ. ಲೋನ್ ಆಪ್ಷನ್ ಬಂದ್ರೆ 8 ಲಕ್ಷ ಲೋನ್ ಸರ್. 8 ಲಕ್ಷ ಲೋನ್ ಡೌನ್ ಪೇಮೆಂಟ್ ಕೊಟ್ಟು ಸಾಕು ಸರ್. ಆಲ್ಮೋಸ್ಟ್ ನಿಮ್ಗೆ ತುಂಬಾ ಜನ ಹುಡುಕ್ತಿರ್ತಾರೆ ಡೌನ್ ಪೇಮೆಂಟ್ ಎಲ್ಲ ಗಾಡಿಗಳು ತಗೋಬೇಕು ಅಂತ. ಹೌದು ಸರ್. ಸೊ ಅದೇ ರೀತಿ ನೀವು ನೋಡ್ತಾ ಇಲ್ವಾ ಸರ್ ಎಸ್ ಕ್ರಾಸ್. ಸೊ ಇದು ಬಂದ್ಬಿಟ್ಟು ನಿಮ್ಗೆ ನ್ಯೂ ಶೇಪ್ ಆಗಿದೆ. ಅಂದ್ರೆ ನ್ಯೂ ಶೇಪ್ ಅಂದ್ರೆ ಇದು ಗಾಡಿ 17 ಶೇಪ್ ಆಗಿರೋದ್ರಿಂದ ನಿಮ್ಗೆ BMW X1 ಏನ್ ಬರುತ್ತೆ ಅದೇ ತರ ಇದೆ. ಗಾಡಿ ಕರೆಕ್ಟ್. ಸೊ ಸೆಕೆಂಡ್ ಓನರ್ ಆಗಿದೆ ಗಾಡಿ. 2017 ಮಾಡಲು 10ನೇ ತಿಂಗಳು ಗಾಡಿ. ಇದು ಕಿಲೋಮೀಟರ್ ಬಂದು ಬರೀ 60,000 ಓಡಿದೆ ಗಾಡಿ. ಇದು ಬರೀ 60,000 ಓಡಿದೆ. ಇದು ಕೂಡ SVSH ಇಂಜಿನ್, ಡ್ಯೂಯಲ್ ಏರ್ ಬ್ಯಾಗು ಎಲ್ಲ ಇರೋಂತ ಗಾಡಿ. ಏನ್ ಮಾಡ್ಕೊಡ್ತೀರಾ ಸರ್? ಇದು ಪ್ರೈಸ್ ಅಂತ ಹೇಳೋದಾದ್ರೆ ಬರೀ 7.5 ಹೇಳ್ತಾ ಇದೀವಿ. ನಿಮ್ ಚಾನಲ್ ಇಂದ ಬಂದು 7.25 ಗಾಡಿ ಕೊಡ್ತೀವಿ ಸರ್. 75,000 ಡೌನ್ ಪೇಮೆಂಟ್ ಕೊಡ್ಲಿ ಸರ್. 6.5 ಲೋನ್ ಮಾಡ್ಕೊಡ್ತೀವಿ. ಸೂಪರ್. ನೆಕ್ಸ್ಟ್ ಸರ್ XUV ನೋಡ್ತಾ ಇದೀರಾ ಸರ್? XUV ಎಲ್ಲೂ ಹುಡ್ಕೋಕ್ ಹೋಗಬೇಡಿ, ನಂಜುಂಡೇಶ್ವರ ಕಾರ್ ಲಿಂಕ್ಸ್ಗೆ ಬನ್ನಿ. ಯಾಕೆ ಅಂದ್ರೆ ಸಿಂಗಲ್ ಓನರ್ ಬೇಕಾ ಸಿಂಗಲ್, ವೈಟ್ ಬೇಕಾ ವೈಟ್, ಸೆಕೆಂಡ್ ಓನರ್ ಬೇಕಾ ಸಿಲ್ವರ್ ಕಲರ್ ಬೇಕಾ, ಅದರಲ್ಲೂ ಸಿಲ್ವರ್ ಬೇಕಾ ವೈಟ್ ಬೇಕಾ, ಎರಡು AA8 ವೇರಿಯಂಟ್, ಎರಡರಲ್ಲೂ 8 ಏರ್ ಬ್ಯಾಗ್ ಬರುತ್ತೆ. AC ಪವರ್ ಸ್ಟೀರಿಂಗ್, ಪವರ್ ವಿಂಡೋ ಎಲ್ಲ ಬರುವಂತ ಗಾಡಿ. ಇದೇ ಟೋಟಲಿ ಟಾಪ್ ಎಂಡ್. ಯಾಕೆಂದ್ರೆ 15 ಆದ್ಮೇಲೆ ಮಾತ್ರ ನಿಮಗೆ AA10 ಬಿಟ್ಟಿರೋದ್ರಿಂದ ಅಲ್ಲಿವರೆಗೂ ಇದೇ ಟಾಪ್ ಎಂಡ್ ಇತ್ತು. ವೀಕ್ಷಕರೇ ಸಿಂಗಲ್ ಓನರ್ ಬೇಕಾ ಬರೀ 6,25,000ಗೆ 2012 ಮಾಡಲು 8 ಏರ್ ಬ್ಯಾಗ್ ಇರುವಂತ ಬರೀ 93,000 ಓಡಿರುವಂತ ಗಾಡಿ ಕೊಡ್ತೀನಿ. ಸೊ ಅದೇ ರೀತಿ ಇಲ್ಲ ಸರ್ ನನಗೆ ಡ್ಯೂಯಲ್ ಏರ್ ಬ್ಯಾಗು ಬರೀ 85,000 ಓಡಿರೋದು 8 ಏರ್ ಬ್ಯಾಗ್ ಇರುವಂತ 2012 ಸೆಕೆಂಡ್ ಓನರ್ ಆದ್ರೂ ಪರವಾಗಿಲ್ಲ, ಸಿಲ್ವರ್ ಕಲರ್ ಬೇಕಾ ಬನ್ನಿ ವೀಕ್ಷಕರೇ 6 ಲಕ್ಷಕ್ಕೆ ಗಾಡಿ ಕೊಡ್ತೀರಿ. ಲೋನ್ ಆಪ್ಷನ್ ಯಾವ್ದಕ್ ಬಂದ್ರು ಕೂಡ 1 ಲಕ್ಷ ತಗೊಂಬನ್ನಿ ಸಾಕು, ಮಿಕ್ಕಿದೆಲ್ಲ ಡೌನ್ ಪೇಮೆಂಟ್ ಮಾಡ್ತೀವಿ. ಸರ್ ಇದು ಚೆವರೆಟ್ ಕಾಪ್ಟಿವಾ, ಒಳಗಡೆ ಜಾಗ ಇಲ್ಲ. ಸೊ ಅದಕ್ಕಾಗಿ ಆಚೆ ಇಟ್ಟಿದೀವಿ ಅಷ್ಟೇ. ಧೂಳ್ ಜಾಸ್ತಿ ಬಿದ್ದಿದೆ, ಮರದಲ್ಲಿ ಹೂವು ಬೀಳ್ತಾ ಇರೋದ್ರಿಂದ. ಗಾಡಿ ಮಾತ್ರ ತುಂಬಾ ಅಲ್ಟಿಮೇಟ್ ಆಗಿದೆ. ಸೊ ಸೆಕೆಂಡ್ ಓನರ್ ವೆಹಿಕಲ್ 2008 ಮಾಡಲಾದ್ರೂ ಕೂಡ ಸೊ ಇವತ್ತು ಒಂದು ಆಡಿ ಬೆಂಜಲ್ಲಿ ಏನ್ ಆಪ್ಷನ್ ಬರುತ್ತೆ ಎಲ್ಲ ಆಪ್ಷನ್ಸ್ ಇರುತ್ತೆ ಸರ್ ಗಾಡಿನಲ್ಲಿ. ಚೆವರೆಟ್ ಕ್ಯಾಪ್ಟಿವ್ ಆಗಿರೋದ್ರಿಂದ. ಸರ್ ಬಂದು ಓನರ್ ಬಂದ್ಬಿಟ್ಟು ಸೆಕೆಂಡ್ ಓನರ್ ಸರ್. ಸೆಕೆಂಡ್ ಓನರ್ ಏರ್ ಬ್ಯಾಗ್ ಇಂದ ಕಂಪ್ನಿ ಅಲಾಯ್ ವೀಲ್ ಇಂದ ಎಲ್ಲ ಆಪ್ಷನ್ಸ್ ಇದೆ. ಸೊ ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಅಲ್ಲಿ ಇದೆ. 2,45,000 ಗಾಡಿ ಕೊಡ್ತೀವಿ. 2,45 ಬರೇ 2,45ಕ್ಕೆ ಅದರಲ್ಲೂ 8 ಜನ ಓಡಾಡ ಅಂತ ಚೆವರ್ಲೆಟ್ ಕ್ಯಾಪ್ಟಿವ್ ಕೊಡ್ತೀವಿ ಸರ್. ಓಕೆ. ನೆಕ್ಸ್ಟ್ ಇನ್ನೊಂದು ಸ್ಯಾಂಟ್ರೋ ಬಂದ್ಬಿಟ್ಟಿದೆ ಸರ್. ಸರ್ ಇದು ಒಂದು 2010 ಮಾಡಲು GLS ಸರ್. ಗಾಡಿ ನಂಬರ್ ಫ್ಯಾನ್ಸಿ ಇದೆ, 1114 ಗಾಡಿ ನಂಬರ್. ಸೊ ಗಾಡಿ ಕೂಡ ತುಂಬಾ ಚೆನ್ನಾಗಿದೆ, ವೈಟ್ ಕಲರ್. ಸೊ ಎಲ್ಲ ಇದು 2010 ಮಾಡಲು FCL ರನ್ನಿಂಗ್ ಇದೆ, ಇನ್ಶೂರೆನ್ಸ್ ಕೂಡ ರನ್ನಿಂಗ್ ಇದೆ. ಸೊ ಪ್ರೈಸ್ ಅಂತ ಬಂದ್ರೆ 2,25,000 ಹೇಳ್ತಾರೆ. ನಿಮ್ ಚಾನಲ್ ಇಂದ ಬಂದ್ರೆ 2 ಲಕ್ಷಕ್ಕೆ ಗಾಡಿ ಕೊಟ್ಬಿಡ್ತೀನಿ ಸರ್. ಓಕೆ ಡನ್. ಅದ್ರಲ್ಲಿ ಲೋನ್ ಆಗುತ್ತಲ್ವಾ? ಖಂಡಿತ ಸರ್. ಸೊ ಅದೇ ರೀತಿ ಯಾರಾದ್ರೂ ಕ್ರೇಟಾ ನೋಡ್ತಾ ಇದ್ರೆ ಸೊ ಇದರಲ್ಲೂ SX ಆಪ್ಷನ್ ಅಲ್ಲೂ ಆಟೋಮೆಟಿಕ್ 2017 ಮಾಡಲು ಸಿಂಗಲ್ ಓನರ್ ವೇರಿಯಂಟ್ ಸರ್. ಇದು ಗಾಡಿ ಸಕ್ಕತ್ತಾಗಿದೆ ಸರ್. ಎಲ್ಲ ಹೊಸ ಟೈರ್ ಹಾಕಿದ್ದಾರೆ, ಒಂದ್ ಸಿಂಗಲ್ ಸ್ಕ್ರಾಚ್ ಇಲ್ಲ ಗಾಡಿನಲ್ಲಿ. ಸ್ಟಾರ್ಟ್ 6 ಏರ್ ಬ್ಯಾಗು, ರೇರ್ ವೈಸರ್ ಇಂದ ಪ್ರತಿಯೊಂದು ಆಪ್ಷನ್ ಬಂದ್ಬಿಡ್ತದೆ. ಸೊ ಇದು ಪ್ರೈಸ್ ಬಂದ್ಬಿಟ್ಟು ಬರೇ 9,25 ಹೇಳ್ತಾ ಇದೀವಿ. ನಿಮ್ ಚಾನಲ್ ಇಂದ ಬಂದ್ರೆ 8,95,000 ಗಾಡಿ ಕೊಡ್ತೀವಿ ಸರ್. 8,90 ಮಾಡ್ಕೊಂಡು ಲೋನ್ ಅಂತ ಬಂದ್ರೆ 8 ಲಕ್ಷ ಲೋನು, 95,000 ಡೌನ್ ಪೇಮೆಂಟ್. ಸೊ ಅದೇ ರೀತಿ ವ್ಯಾಗನರ್ ಸ್ಟಿಂಗ್ರೆ ಸರ್. ಇದರಲ್ಲಿ AC ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ಡ್ಯೂಯಲ್ ಏರ್ ಬ್ಯಾಗ್, ಬ್ಯಾಕ್ ವೈಪರ್, ಡಿಫಾಗ, ಫಾಗ್ ಲ್ಯಾಂಪ್, ಕಂಪ್ನಿಯಿಂದಾನೆ ಅಲಾಯ್ ವೀಲ್ ಎಲ್ಲ ಬರುವಂತ ಗಾಡಿ. ಕಿಲೋಮೀಟರ್ ಬಂದು ಬರೀ 56,000 ಓಡಿದೆ ಗಾಡಿ. ಸಿಂಗಲ್ ಓನರ್ ಮಾಡಲು, ಸಿಂಗಲ್ ಓನರು 2017 ಮಾಡಲು ಗಾಡಿ ಸರ್. ಸೊ ಇದು ಬಂದ್ಬಿಟ್ಟು 4,85,000 ಹೇಳ್ತಾ ಇದೀನಿ. ನಿಮ್ ಚಾನಲ್ ಇಂದ ಬಂದ್ರೆ 4.5 ಲಕ್ಷ ಗಾಡಿ ಕೊಡ್ತೀನಿ ಸರ್. 50,000 ಡೌನ್ ಪೇಮೆಂಟ್ ತಗೊಂಡ್ಬರ್ಲಿ ಸರ್. ಸೂಪರ್. ಸೊ ಅದೇ ರೀತಿ ಯಾರಾದ್ರೂ ಇನೋವಾ ನೋಡ್ತಾ ಇದ್ದೀರಾ ಸರ್? 2012 ಮಾಡಲು ಸೆಕೆಂಡ್ ಓನರ್ ಗಾಡಿ, 1,86,000 ಓಡಿದೆ.
ಸೊ 6,45,000 ಹೇಳ್ತಾ ಇದೀನಿ. ನಿಮ್ಮ ಚಾನಲಿಂದ ಬಂದ್ರೆ 6,30 ಗಾಡಿ ಕೊಡ್ತೀನಿ ಸರ್. ಡನ್. 30 ಒಂದು 80,000 1 ಲಕ್ಷ ಡೌನ್ ಪೇಮೆಂಟ್ ಅಂದ್ರೂ ಸಾಕು, ಈಸಿಯಾಗಿ ತೊಗೊಂಡು ಹೋಗ್ಬೋದು ಸರ್. ಈ ಗಾಡಿ ಕಾಣೋದೇ ಇವಾಗ ಕಷ್ಟ ಆಗ್ಬಿಟ್ಟಿದೆಯಲ್ಲ ಸರ್ ಇದು? ಸರ್ ನಾನು ಇದು ಏನು ಉದ್ದೇಶಕ್ಕೆ ಮಾಡೋದು ಅಂದ್ರೆ ಟಾಟಾದವರು ಮಳೆಯಲ್ಲಿ ನೆನಿಬಾರ್ದು, ಬಿಸಿಲಲ್ಲಿ ಒಣಗಬಾರ್ದು ಅಂತ ಟೂ ವೀಲರ್ಗಿನ್ನ ಇದಕ್ಕೆ ಕಮ್ಮಿಯಾಗಿ ಕೊಟ್ಟಿರೋದು. ಸೊ ಇದ್ರಲ್ಲಿ ಬಂದು AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಎಲ್ಲ ಬರ್ತದೆ. 2012 ಮಾಡಲು, ಸೆಕೆಂಡ್ ಓನರ್ ಗಾಡಿ, ಹೊಸ ಟೈರ್ ಹಾಕಿದ್ದಾರೆ 4x4. ಚೆನ್ನಾಗಿ ಇಟ್ಕೊಂಡಿದ್ದಾರೆ ಗಾಡಿ. ಗಾಡಿನೂ ತುಂಬಾ ಚೆನ್ನಾಗಿದೆ. ಎಷ್ಟನೇ ಓನರ್ ಅಂದ್ರೆ ಸರ್ ಸೆಕೆಂಡ್ ಓನರ್ ಇದು. ಬರೀ 95,000 ಗಾಡಿ ಕೊಡ್ತೀನಿ ಸರ್. 95,000ಕ್ಕೆ? 95,000ಕ್ಕೆ ಬನ್ನಿ ಇನ್ನ ಏನಾದ್ರು ಮಾಡ್ಕೊಟ್ಬಿಡೋಣ ಸರ್. ಸರ್ ಖಂಡಿತ ಮಾಡ್ಕೊಡ್ತೀನಿ. ಇನ್ನೂ ಕಡಿಮೆಗೆ ಬೇಕಾ? ಅದೇ ರೀತಿ ಇನ್ನೊಂದು ಕೊಡ್ತಾರೆ ಅಂದ್ರೆ ಸರ್ 75,000 ಕೊಡ್ತೀನಿ ಸರ್. 70? ಇದು ಟೊಲ್ಲೆ, ಅದು ಟೊಲ್ಲೆನೆ. ಸೊ ಎರಡು ಸೆಕೆಂಡ್ ಓನರ್ ಗಾಡಿಗಳು. ಇದು 75,000 ಕೊಡ್ತೀನಿ, ಅದು 95,000. ಇನ್ನೂ ಹೆಚ್ಚು ಕಡಿಮೆ ಮಾಡಿ ಕೊಡ್ತೀನಿ ಸರ್. ಓಕೆ. ಸೊ ಅದೇ ರೀತಿ ಯಾರಾದ್ರೂ ಸರ್ 8 ಜನ ಓಡಾಡಬೇಕು, ನನ್ಗೆ 18-20 ಮೈಲೇಜ್ ಬೇಕು ಅಂತೀರಾ ಸರ್, ಬನ್ನಿ ಸರ್, ಖಂಡಿತವಾಗಿ TV 300 ತಗೊಳ್ಳಿ. ಸೊ ಅದರಲ್ಲೂ 2019 ಮಾಡಲು, ಸಿಂಗಲ್ ಓನರ್ ಗಾಡಿ, ಎಲ್ಲ ಬ್ರಾಂಡ್ ನ್ಯೂ ಟೈರ್ ಹಾಕಿದ್ದಾರೆ. ಬರೇ ನಾವು 7.5 ಲಕ್ಷಕ್ಕೆ ಈ ಗಾಡಿ ಕೊಡಕ್ಕೆ ರೆಡಿ ಇದೀವಿ ಸರ್. 7.5 ಇಮಿಡಿಯೇಟ್ ಕಾಲ್ ಮಾಡಿ. 50,000 ಡೌನ್ ಪೇಮೆಂಟ್ ಅಂದ್ರೆ 7 ಲಕ್ಷ ಲೋನ್ ಮಾಡ್ಕೊಡ್ತೀವಿ. ಓಕೆ, ಇಮಿಡಿಯೇಟ್ ಕಾಲ್ ಮಾಡಿ ಏನಾದ್ರು ಬರಬೇಕು ಅಂತ ಹೇಳಿದ್ರೆ. ಸೊ ಅದೇ ರೀತಿ ಸರ್ ನಾವು ಯಾವಾಗಲೂ ಹೇಳ್ತೀವಿ ಸರ್, ನಂಜುಂಡೇಶ್ವರ ಕಾರ್ಲಿಂಗ್ಸ್ ಅಂದ್ರೆ ಆಫರ್ ಅಂದ್ರೆ ನಂಜುಂಡೇಶ್ವರ ಕಾರ್ಲಿಂಗ್ಸ್, ಅದು ಮಾತಿಗೆ ಮಾತ್ರ ಸೀಮಿತ ಆಗಿರಬಾರ್ದು ಸರ್. ಸೊ ವೃತ್ತಿನಲ್ಲೂ ತೋರಿಸಬೇಕು. ಸೊ ಅದೇ ರೀತಿ ನಾನು ಹೇಳ್ಬೇಕು ಅಂದ್ರೆ ಇನ್ನೊಂದು TV 300, ಅದರಲ್ಲೂ T8 ಪ್ಲಸ್, ಇದು ಫುಲ್ಲಿ ಟಾಪ್ ಎಂಡ್ ಮಾಡಲು, 2016 ಮಾಡಲು ಸರ್. ಸರ್ ಎಲ್ಲ ನಾನು ಶಿಫ್ಟ್ ಪ್ರೈಸ್ ಅಲ್ಲಿ ಡಿಸೈರ್ ಕೊಡ್ತೀನಿ ಅಂತಾರೆ, ಇಲ್ಲ ಅಂದ್ರೆ ನಾನು ಅದು ಕೊಡ್ತೀನಿ ಇದು ಕೊಡ್ತೀನಿ ಅಂತಾರೆ. ಸರ್ ನಾನು ಶಿಫ್ಟ್ ಪ್ರೈಸ್ ಅಲ್ಲಿ ನಿಮಗೆ TV 300 ಕೊಡ್ತಾ ಇದ್ದೀನಿ, ಬರೀ 5.5 ಲಕ್ಷ ಗಾಡಿ ಕೊಡ್ತಾ ಇದ್ದೀನಿ ಸರ್. ಚಾಲೆಂಜಿಂಗ್ ಪ್ರೈಸ್ ಎಲ್ಲೂ ಕೂಡ ಕೊಡಲ್ಲ, ನಾನು ಕೊಡ್ತೀನಿ ಸರ್. 50,000 ಡೌನ್ ಪೇಮೆಂಟ್ ತಗೊಂಬನ್ನಿ, ಅದು ಇಲ್ಲ ಅಂದ್ರೆ ಪ್ರೊಫೈಲ್ ಚೆನ್ನಾಗಿರೋ ತಗೊಂಬನ್ನಿ, 0 ಡೌನ್ ಪೇಮೆಂಟ್ ಕೂಡ ಕೊಡ್ತೀನಿ ಸರ್. ಓಕೆ ಸರ್ ಅದೇ ರೀತಿ ಯಾರಾದ್ರೂ ಕಿಯಾ ನೋಡ್ತಾ ಇದ್ರೆ 2021 ಮಾಡಲ್ ಕಿಯಾ. ಸೊ ಇದು ಬಂದು ಸೆಕೆಂಡ್ ಓನರ್ ಆಗಿದೆ. ಕಿಲೋಮೀಟರ್ ಬಂದ್ಬಿಟ್ಟು ಬರೀ 52,000 ರನ್ ಆಗಿದೆ ಸರ್. ಹೌದು ಸರ್, ತುಂಬಾ ಚೆನ್ನಾಗಿದೆ. ಯಾಕಂದ್ರೆ ನ್ಯೂಲಿ ಮಾಡಲ್ವಾ. ಸೊ ಈ ಸಿಟಿ ಲಿಮಿಟ್ ಅಲ್ಲಿ 18ರಿಂದ 20 ಮೈಲೇಜ್ ಕೊಡುತ್ತೆ. ಲಾಂಗ್ ಅಲ್ಲಿ ಆದ್ರೆ ನಿಮ್ಗೆ 22 ಆರಾಮಾಗಿ ತೋರಿಸುತ್ತೆ. ನಾವು ತಪ್ಪು ಹೇಳಿದ್ರು ಕೂಡ ಮೀಟರ್ ಅಲ್ಲೇ ತೋರಿಸುತ್ತೆ. ಮೀಟರ್ ಅಲ್ಲಿ ನೀವು ಚೆಕ್ ಮಾಡ್ಕೊಂಡು ತಗೊಂಡು ಹೋಗ್ಬೋದು. ಎಷ್ಟು ಓಡಿದೆ ಸರ್ ಗಾಡಿ? ಕಿಲೋಮೀಟರ್ ಬರೀ 52,000 ರನ್ ಆಗಿದೆ ಸರ್. ಗಾಡಿ ತುಂಬಾ ಚೆನ್ನಾಗಿದೆ, ಎಲ್ಲ ಬ್ರಾಂಡ್ ನ್ಯೂ ಟೈರ್ ಹಾಕಿದ್ದಾರೆ. ಸೊ 8,45,000 ಗಾಡಿ ಕೊಡ್ತೀನಿ, 45,000 ತಂದ್ರು ಸಾಕು, ಮಿಕ್ಕಿದ್ ಲೋನ್ ಮಾಡ್ಕೊಡ್ತೀನಿ. ಸೊ ಅದೇ ರೀತಿ ಯಾರಾದ್ರೂ ಎಸ್ ಕ್ರಾಸ್ ನೋಡ್ತಾ ಇದ್ದೀರಾ, ಸೊ ಎಸ್ ಕ್ರಾಸ್ ನೋಡ್ತಾ ಇದ್ರೆ ಸರ್, ಅದರಲ್ಲೂ ಟಾಪ್ ಎಂಡ್ ಮಾಡಲು ಆಲ್ಫಾ ವೇರಿಯಂಟ್. ಸೊ ಶಿಫ್ಟ್ ಪ್ರೈಸ್ ಅಲ್ಲಿ ಎಸ್ ಕ್ರಾಸ್ ಕೊಡ್ತೀನಿ ಸರ್. ಬರೀ 5.5 ಲಕ್ಷ ಗಾಡಿ ಕೊಡ್ತೀನಿ, 50,000 ಡೌನ್ ಪೇಮೆಂಟ್ ಕೊಡಿ, ಆರಾಮಾಗಿ ತಗೊಂಡೋಗಿ. ಅದರಲ್ಲೂ ಪುಷ್ ಬಟನ್ ಸ್ಟಾರ್ಟ್ ಇಂದ A to Z ಎಲ್ಲ ಇದೆ ಆಪ್ಷನ್. ಸೊ ಇನ್ನ ಏನಾದ್ರು ನಿಮ್ಗೆ ಡೀಟೇಲ್ಸ್ ಬೇಕಂದ್ರೆ ಕಾಲ್ ಮಾಡಿ ಎಂಕ್ವೈರಿ ಮಾಡ್ಬೋದು. ಸೊ ಅದೇ ರೀತಿ ಇದು ಬಂದು 2010 ಮಾಡಲು ಇನೋವಾ, ಯಾರಾದ್ರೂ V ವರ್ಷನ್ ನೋಡ್ತಾ ಇದ್ರೆ, ಸೊ ಇವತ್ತು ಎಲ್ಲಿ ಬೇಕಾದ್ರೆ ಚೆಕ್ ಮಾಡಿ ವೀಕ್ಷಕರೇ, 6.5 ಲಕ್ಷ ಇದೆ 10 ಮಾಡಲು V ವರ್ಷನ್ ಇನೋವಾ. ಸೊ ಇದು 3rd ಓನರ್ ಆಗಿದೆ. ನಮ್ಮ ಶ್ರೀ ನಂಜುಂಡೇಶ್ವರ ಕಾರ್ಲಿಂಗ್ಸ್ ಅಲ್ಲಿ 5,50,000 ಗಾಡಿ ಕೊಡ್ತೀವಿ. 5,50,000ಗೆ ಗಾಡಿ. ಲೋನ್ ಎಷ್ಟಾಗುತ್ತಾ ಸರ್? ಇದಕ್ಕೆ ಲೋನ್ ಬೇಕು ಅಂದ್ರೂ ಒಂದು ಪ್ರೈವೇಟ್ ಫೈನಾನ್ಸ್ ಮಾಡ್ಕೊಡ್ತೀವಿ, ಒಂದು 3 ಲಕ್ಷವರೆಗೂ ಲೋನ್ ಮಾಡ್ಕೊಡ್ತೀವಿ. ಸೊ ಅದೇ ರೀತಿ ಯಾರಾದ್ರೂ ಫೋರ್ಡ್ ಇಕೋ ಸ್ಪೋರ್ಟ್ಸ್, ಅದರಲ್ಲೂ ಟೈಟಾನಿಯಂ ಟಾಪ್ ಎಂಡ್ ಮಾಡಲು ಗಾಡಿ ನೋಡ್ತಾ ಇದ್ರಾ, ಸೊ ಖಂಡಿತವಾಗಿ 4,95,000 ಗಾಡಿ ಕೊಡ್ತೀವಿ ಸರ್. ಓಕೆ. ಸೊ ಇದಕ್ಕೆ 45,000 ಡೌನ್ ಪೇಮೆಂಟ್ ಕೊಟ್ಟರು ಸಾಕು, ಈಸಿಯಾಗಿ ಮಿಕ್ಕಿದ ಲೋನ್ ಮಾಡ್ಕೊಂಡು ಹೋಗ್ಬೋದು.